ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ತೀರ್ಪಿದೆಯಲ್ಲ, ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಹುಶಃ ಇದನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ನ ಕೇಸ್ಗೆ ಸಂಬಂಧಪಟ್ಟಂತಹ ತೀರ್ಪಂತ ಮಾತ್ರ ನಾವು ನೋಡಬಾರ್ದು. ಈ ಒಂದು ತೀರ್ಪಿದೆಯಲ್ಲ ಇವತ್ತು, ಈ ತೀರ್ಪು ಇಡೀ ದೇಶದ ಎಲ್ಲ ಕೋರ್ಟ್ಗಳಿಗೆ ಸಂಬಂಧಪಟ್ಟಂತೆ, ಎಲ್ಲ ಇಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ, ಬಡವ ಶ್ರೀಮಂತ, ದುಡ್ಡಿರೋನು ದುಡ್ಡಿಲ್ದಿರೋನು, ಫೇಮಸ್ಸು, ಸೆಲೆಬ್ರಿಟಿ ಅಲ್ಲ, ಎಲ್ಲ ಕ್ಯಾಟಗರಿಗಳನ್ನು ಒಂದು ಕಡೆ ಗುಡ್ಡೆ ಹಾಕಿಬಿಟ್ಟಿದೆ. ಅದು ಎಲ್ಲರೂ ಒಂದೇ. ಗಂಡಸಾದರೂ ಆಗಿರು, ಹೆಂಗಸಾದರೂ ಆಗಿರು, ಶ್ರೀಮಂತ ಆಗಿರು, ಹೀರೋ ಆಗಿರು, ವಿಲನ್ ಆಗಿರು, ನೀನೇನೇ ಆಗಿರು, ಕೇಸ್ ಅಂತ ಬಂದರೆ, ಕಾನೂನು ಅಂತ ಬಂದರೆ ನೀನು ಕಾನೂನಿಗಿಂತ ಕೆಳಗಿರಬೇಕೇ ವಿನಃ ಕಾನೂನಿಗಿಂತ ನಿನ್ನ ಮೇಲಲ್ಲ ಅನ್ನೋ ಒಂದು ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಮನದಟ್ಟು ಮಾಡಿಕೊಟ್ಟಿದೆ. ಯಾವ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಗ್ರೌಂಡ್ ಮೇಲೆ ಬೇಲ್ ತೆಗೆದುಕೊಂಡು ಅದಾದ ನಂತರದಲ್ಲಿ ಸಿನಿಮಾ ಶೂಟಿಂಗ್, ಥಾಯ್ಲ್ಯಾಂಡ್, ಇಂಥ ಒಂದಷ್ಟು ವಿಚಾರಗಳು, ಅಂದರೆ ಎಂದಿನಂತೆ ಒಂದು ಜೀವನ. ಗ್ರೌಂಡ್ಸ್ ಏನು? ಮೆಡಿಕಲ್, ನನಗೆ ಹುಷಾರಿಲ್ಲ, ನನಗೆ ಬೆನ್ನೋವಿನ ಕಾರಣ ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿ, ತದನಂತರದ ರೆಗ್ಯುಲರ್ ಬೇಲ್ ಕೂಡ ಆಯಿತು. ಇದಾದ ಮೇಲೆ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಾಗಾದರೆ ಏನು ಗತಿ ಇದು? ಈ ಬೇಲ್ ಅನ್ನೋ ವಿಚಾರನೇ ಇಂಥ ಪ್ರಭಾವಿಗಳು ಆಚೆ ಇದ್ದರೆ ಸಾಕ್ಷ್ಯನಾಶ ಆಗುತ್ತೆ, ಹಾಗಾಗಿ ಒಳಗಡೆ ಇಡಬೇಕು ಅವ್ರನ್ನ ಅಂತ ಅಷ್ಟೇ. ಒಂದು ಕೇಸ್ಗೆ ಅದಷ್ಟೇ ಮೆರಿಟ್ ಅದರಲ್ಲಿರೋದು. ಇಲ್ಲ ಇವರು ಆಚೆ ಇದ್ದರೆ ಸಾಕ್ಷಿಗಳಿಗೇನು ತೊಂದರೆ ಇಲ್ಲ ಅಂತ. ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಕೂಡ ಸಾಕ್ಷಿಗಳು, ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದ ತಕ್ಷಣ ಯಾರೋ ಕಿಡ್ನಾಪ್ ಆಗಿಬಿಡ್ತಾರಲ್ಲಿ. ಯಾವ ಮಹಿಳೆ ಮೇಲೆ ರೇಪ್ ಆಗಿತ್ತು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಈ ಥರ ಒಬ್ಬ ಮನುಷ್ಯ ಒಳಗಡೆ ಇದ್ದಾಗ ಕಿಡ್ನಾಪ್ ಮಾಡಿಸ್ತಕ್ಕಂಥವ್ರು ಇವನನ್ನು ಆಚೆ ಬಿಟ್ಬಿಟ್ರೆ ಇನ್ನೇನು ಗತಿ? ಆ ಒಂದು ವಿಚಾರ ಮನವರಿಕೆ ಆಯಿತು ಕೋರ್ಟ್ಗೆ. ಅವನಿಗೆ ಬೇಲೆ ಕೊಡಲಿಲ್ಲ. ಅವನು ಜೈಲು ಒಳಗಡೆ ಇದ್ದಾಗಲೇ ಇಡೀ ಟ್ರಯಲ್ ನಡೆದು ಹೋಯಿತು. ಟ್ರಯಲ್ ನಡೀತು. ಅವನು ಒಬ್ಬ ರೇಪಿಸ್ಟ್ ಅಂತ ಆಯಿತು, ಅವನಿಗೆ ಜೀವಾವಧಿ. ಈ ಕಡೆ ಅಂತ ಬಂದಾಗ, ಈ ಕೇಸ್ಗೆ ಬಂದಾಗ ಬಹಳ ಮುಖ್ಯವಾಗಿರ್ತಕ್ಕಂಥ ಮೆಸೇಜನ್ನು ಒಂದು ಕಡೆ ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಿದೆ. ಏನು ಆ ಮೆಸೇಜ್ಗಳು ಅಂತ ನೋಡಿದಾಗ ನೋಡಿ, ನ್ಯಾಯಾಲಯದ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ, ಚಿಕ್ಕವರಲ್ಲ, ಹೆಣ್ಣಾಗಲಿ ಗಂಡಾಗಲಿ, ನ್ಯಾಯದ ಮುಂದೆ ಪ್ರತಿಯೊಬ್ಬರೂ ಸಮಾನರು. ನ್ಯಾಯಕ್ಕಾಗಿ ಮಾತ್ರ ಈ ನ್ಯಾಯಾಲಯ ಶತಸಿದ್ಧ. ನಮಗೆ ಗವಾಯಿ ಅವರು ಬಂದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ನಾವು ಮಾತಾಡೋದಾದರೆ, ಅದು IT ಆಗಲಿ, ED ಆಗಲಿ, CBI ಆಗಲಿ, ಇನ್ನೇನೇ ವಿಚಾರ ಆಗಲಿ, ಎಲ್ಲರಿಗೂ ಸೇರಿಸಿ ಒಂದೇ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳ್ತು. ನಿಮ್ಮ IT, ED, CBI ನಿಮ್ಮದೇನು ಕಥೆಗಳಿದೆಯಲ್ಲ, ಇದನ್ನು ನೀವು ರಾಜಕೀಯದ ಕಥೆಗಳು ತೊಗೊಂಡು ಬಂದು ಕೋರ್ಟ್ಗೇನಾದರೂ ಬಂದರೆ ನಾನು ಸುಮ್ಮನೆಲ್ಲ ಆಚೆ ಇಟ್ಕೊಳ್ಳಿದ್ನಲ್ಲ ಅಂತ ಹೇಳ್ತು. ಕರ್ನಾಟಕದಲ್ಲೂ ಅಷ್ಟೇ. ತೇಜಸ್ವಿ ಸೂರ್ಯಗಾದರೂ ಅದೇ ನ್ಯಾಯನೇ, ಈ ಕಡೆ ಇನ್ನೊಬ್ರು ಯಾರಿಗೂ ಆದ್ರೂ ಕೂಡ, ಯತ್ನಾಳ್ಗಾದರೂ ಅದೇ ನ್ಯಾಯನೇ. ನಿಮ್ಮ ಕಾಂಗ್ರೆಸ್ಗಾದರೂ ಅದೇ ನ್ಯಾಯ, BJPಗಾದರೂ ಅದೇ ನ್ಯಾಯ. ರಾಜಕೀಯ ಆಟ ಇದ್ದರೆ ಆಚೆ ಇಟ್ಕೊಳ್ಳಿ, ಕೋರ್ಟು ನಿಮ್ಮ ರಾಜಕೀಯ ಆಟದ ಕ್ರೀಡಾಂಗಣ ಅಲ್ಲ ಅಂತ ಹೇಳ್ತು ಕೋರ್ಟು. ಸೊ ಹಾಗಾಗಿ ಏನೋ ಮಹತ್ತರವಾದದ್ದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಗಿಟ್ಟಿಸ್ತಾ ಇದೆ ಅಂತ ಹೇಳಿ ನಾವು ಭಾವಿಸಬಹುದಾಗುತ್ತೆ. ಅಟ್ ದ ಸೇಮ್ ಟೈಮ್ ಹೈಕೋರ್ಟ್ಗಳಿಗೆ ಸಂದೇಶ ಹೋಗಲಿ ಅಂತ ಹೇಳ್ತು. ಹೈಕೋರ್ಟ್ನ ಆದೇಶಕ್ಕೆ ಚಾಟಿ ಏಟು ಬೀಸಿದೆ. ಅದು ಯಾವ ಗ್ರೌಂಡ್ ಮೇಲೆ ಕೊಟ್ಟರಪ್ಪ ಬೇಲು, ನಿಮ್ಮ ಬೇಲ್ ಕಳವಳಕಾರಿಯಾಗಿದೆ, ವಿಷಾದಕರ ಇದು ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಒಂದು ಗಂಭೀರವಾದಂಥ ವಿಚಾರ ನಡೀತಾ ಇದೆ. ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಮೆಸೇಜ್ ಏನು? ಭಾಗ 1. ಭಾಗ 2, ದರ್ಶನ್ ಕೇಸಲ್ಲಿ ಒಂದೊಂದು ಮರ್ಡರ್ ಅಲಿಗೇಷನ್ಸ್ ಒಬ್ಬ ವ್ಯಕ್ತಿಯ ಮೇಲೆ ಬಂದಾಗ, ತಂಡದ ಮೇಲೆ ಬಂದಾಗ, ಆ ವ್ಯಕ್ತಿಯನ್ನು ನಾವು ಹೇಗೆ ಟ್ರೀಟ್ ಮಾಡಬೇಕು ಎನ್ನುವುದು ಬಹುಶಃ ನ್ಯಾಯಾಂಗದ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲಾಗಿ ಇವತ್ತಿನ ತೀರ್ಪಿರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಲೋಕೇಶ್ವರ್ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ನಿಮಗೆ ಲೋಕೇಶ್ವರ್ ಸರ್ ಈ ಡಿಬೇಟ್ಗೆ. ಇನ್ನು ಸಂಕೇತ್ ಎಣಿಗೆಯವರು ಇರ್ತಾರೆ ನಮ್ಮೊಂದಿಗೆ, ಸುಪ್ರೀಂ ಕೋರ್ಟ್ನ ವಕೀಲರು. ಸ್ವಾಗತ ಸಂಕೇತ್ ಎಣಿಗೆ ಸರ್ ತಮಗೆ ಈ ಒಂದು ಡಿಬೇಟ್ಗೆ. ಸಂಕೇತ್ ಸರ್, ಇವತ್ತಿನ ಒಂದು ಡಿಬೇಟನ್ನು ನಾನು ಬರೀ ದರ್ಶನ್ ಕೇಸು ಅಥವಾ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ನೋಡದೆ, ಕೆಳ ಹಂತದ ನ್ಯಾಯಾಲಯಗಳಿಗೆ ಒಂದು ಪಾಠವಾಗಿ ಈ ಒಂದು ಬೇಲ್ ರಿಜೆಕ್ಷನನ್ನು ನಾವು ಕನ್ಸಿಡರ್ ಮಾಡಬಹುದಾ ಅಂತ? ಇವತ್ತಿನ ತೀರ್ಪು ಏನಿದೆ ಅದು ಸಾರ್ವಜನಿಕ ವಲಯದಲ್ಲಿ ಹಾಗೂ ಕಾನೂನಾತ್ಮಕ ದೃಷ್ಟಿಯಿಂದ ಅಥವಾ ನೈತಿಕತೆ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿದ್ದು ಅಂತ ನಾನು ಹೇಳ್ತೇನೆ. ಸಾಕಷ್ಟು ಪರಿಣಾಮ, ಲಾಂಗ್ ರೀಚಿಂಗ್ ಎಫೆಕ್ಟ್ ಅಂತ ನಾವೇನು ಹೇಳ್ತೇವೆ ಆ ಥರ ಇದೆ. ಇದರಲ್ಲಿ ಪ್ಯಾರಾಗ್ರಾಫ್ 23ದಲ್ಲಿ ಮತ್ತು 22.6ದಲ್ಲಿ ಏನು ಹೇಳ್ತಾರೆ ಅಂದರೆ, ಯಾವ ಮನುಷ್ಯನಿಗೆ ಸೆಲೆಬ್ರಿಟಿ ಸ್ಟೇಟಸ್ ಇರುತ್ತೆ ಅವ್ರಿಗೆ ಅಕೌಂಟಬಿಲಿಟಿ ಇರುತ್ತೆ, ಜಾಸ್ತಿ ಜವಾಬ್ದಾರಿ ಇರಬೇಕು, ಹೊಣೆಗಾರಿಕೆ ಇರಬೇಕು ಅನ್ನೋದು ಒಂದು ಹೇಳ್ತಾರೆ. ಮತ್ತು ಈ ಕೇಸ್ನಲ್ಲಿ ಇವರು ಯಾವ್ಯಾವ ರೀತಿ ಬೇಜವಾಬ್ದಾರಿಯುತವಾಗಿ ವರ್ತಿಸ್ತಾರೆ ಅಥವಾ ಯಾವ ರೀತಿ ಪ್ಯಾರಾ 23.7ದಲ್ಲಿ ರಿಲೀಸ್ ಆದ ನಂತರ ಯಾವ ರೀತಿ ಪ್ರಾಸಿಕ್ಯೂಷನ್ ವಿಟ್ನೆಸ್ಗಳ ಜೊತೆಗೆ ಸ್ಟೇಜನ್ನು ಹಂಚ್ಕೊತಾರೆ ಅಥವಾ ಯಾವ ರೀತಿ ಪೊಲೀಸರ ಮೇಲೆ ಪ್ರಭಾವ ಬೀರ್ತಾರೆ ಅಥವಾ ಯಾವ ರೀತಿ ಜೈಲ್ ಆಫೀಸರ್ ಮೇಲೆ ಪ್ರಭಾವ ಬೀರ್ತಾರೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಸಾಕಷ್ಟು ಇವರ ಹಿನ್ನೆಲೆ ಬಗ್ಗೆ ಆಗಲಿ
ಅಥವಾ ಇವರ ಪ್ರಭಾವದ ಬಗ್ಗೆ ಆಗಲಿ, ಅಥವಾ ಜೈಲಿನಲ್ಲಿ ಇವರ ದುರ್ವರ್ತನೆ ಆಗಲಿ, ಅಥವಾ ಇವರು ಚಾರ್ಜಸ್ ಏನೇ ಇವ್ರ ಮೇಲೆ ಇದ್ರೂ ಕೂಡ ಸೀರಿಯಸ್ನೆಸ್ ಇಲ್ಲದೆ ಇರೋದಾಗ್ಲಿ, ಅಥವಾ ಇವರು ಪ್ರಭಾವಿ ಜನರ ಜೊತೆಗೆ ಓಡಾಡ್ತಾ ಇದ್ಕೊಂಡು ಪ್ರಾಸಿಕ್ಯೂಷನ್ ವಿಟ್ನೆಸ್ ಜೊತೆಗೆ ಮೇಜನ್ನ ಹಂಚ್ಕೊಂತಾ ಇರೋದನ್ನ ಇವನ್ನೆಲ್ಲ ನೋಡ್ಬಿಟ್ಟು ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ, ದಿಸ್ ಇಸ್ ನಾಟ್ ಎ ಕೇಸ್ ಟು ಗ್ರಾಂಟ್, ದಿಸ್ ನಾಟ್ ಎ ಫಿಟ್ ಕೇಸ್ ಟು ಗ್ರಾಂಟ್ ಎ ಬೇಲ್ ಅನ್ನೋದನ್ನ ತೀರ್ಮಾನ ತಗೊಳುತ್ತೆ. ಸೊ ನನ್ನ ಒಂದು ಪ್ರಾಥಮಿಕ ಅಭಿಪ್ರಾಯ ಏನು ಅಂದ್ರೆ, ಇದು ಈ ತರದ್ದು ಒಂದು ಜಜ್ಮೆಂಟ್ ಬೇಕಾಗಿತ್ತು. ಇದು ಒಂದೇ ಕೇಸ್ ಅಂತಲ್ಲ, ಇವ್ರ ವಿರುದ್ಧ ಅಂತಲ್ಲ ನಾನು ಹೇಳ್ತಾ ಇರೋದು. ನಮ್ಮ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಅಥವಾ ಸುವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಪ್ರಭಾವ ಮತ್ತು ಪ್ರಭಾವಿ ಜನ ಅಂತ ಏನಂತೀವಿ, ಅವ್ರಿಗೆ ಸಂಬಂಧಪಟ್ಟಂತ ಒಂದು ಮಾನದಂಡ ಅನ್ನೋದು ಏನಿತ್ತಲ್ಲ, ಅದು ಇಲ್ಲದೆ ಇದ್ದಂಗೆ ಆಗಿತ್ತು ಇಷ್ಟು ದಿನ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸೂಕ್ತ ಒಂದು ಆದೇಶ ಹೊರಗಡೆ ಬಂದಂಗೆ ಆಯ್ತು ಅಂತ ನನ್ನ ಅಭಿಪ್ರಾಯ. ಲೋಕೇಶ್ವರ್ ಸರ್, ಪೊಲೀಸ್ ಅಧಿಕಾರಿಯ ಕೆಲಸ ಮಾಡಿದ್ದೀರಿ, ಅನೇಕ ಕೇಸ್ಗಳ ವಿಚಾರದಲ್ಲಿ ನಿಮ್ಮ ಹೋರಾಟಗಳಿರ್ತವೆ. ಬಟ್ ಎಷ್ಟೋ ಸಂದರ್ಭಗಳಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಆಗಿ ತಮಗೆ ಯಾವುದೋ ಕೇಸಲ್ಲಿ ನಿಮ್ಮ ಜೀವ ಒತ್ತೆ ಇಟ್ಟು ಎಷ್ಟೋ ಪ್ರಕರಣ ಭೇದಿಸ್ಕೊಂಡು ಬಂದಿರ್ತೀರಿ, ಯಾರನ್ನೋ ಹೆಡಮುರಿ ಕಟ್ಕೊಂಡು ಬಂದಿರ್ತೀರಿ. ಕೋರ್ಟ್ಗೆ ಬಂದ ತಕ್ಷಣ ಬೇಲ್ ಅಂತಾರೆ, ಎಲ್ಲಪ್ಪ ಸಾಕ್ಷಿಯಲ್ಲಿದೆ. ಅಥವಾ ನಾವು ಎಷ್ಟೋ ಸಂದರ್ಭಗಳಲ್ಲಿ ಇವೊಂದೊಂದು ಸಂತೆಯಲ್ಲಿ ಒಂದು ಕೊಲೆ ಆಗಿರುತ್ತೆ, ನೂರಾರು ಜನರಿಗೆ ಕೊಲೆ ಆಗಿರುತ್ತೆ, ಸಾಕ್ಷಿಗಳು ನೋಡಿದಾಗ ನಾನು ಬರಲ್ಲ ಏನೋ ಕಾರಣಕ್ಕಾಗುತ್ತೆ. ಒಂದು ಪ್ರಭಾವಿಗಳ ಕೇಸ್ ಅಂತ ಬಂದಾಗ ಅನೇಕ ಬಾರಿ ವ್ಯವಸ್ಥೆಯಲ್ಲಿ ಈ ಪೊಲೀಸ್ ಸಿಸ್ಟಮ್ಮು ಕೈ ಕಟ್ಟದಂತಾಗುತ್ತಾ ಪ್ರಭಾವಿಗಳ ಕೇಸ್ ಅಂತ ಬಂದಾಗ? ಇಲ್ಲ, ಅದು ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಅಭಿಪ್ರಾಯ. ಅವ್ನಿಗೇನು ಬಿಟ್ಟರೆ ದುಡ್ಡಿದೆ, ಅದರಲ್ಲೇನು ಎರಡು ಮಾತಿಲ್ಲ. ಅಥವಾ ಒಳ್ಳೆ ಪೊಲೀಸ್ ಮ್ಯಾನೇಜ್ ಮಾಡ್ಬೋದು, ಕೋರ್ಟ್ ಮ್ಯಾನೇಜ್ ಮಾಡ್ಬೋದು, ಲಾಯರ್ ಮ್ಯಾನೇಜ್ ಮಾಡ್ಬೋದು. ಈ ಅಭಿಪ್ರಾಯ ಸಾಮಾನ್ಯದಲ್ಲಿ ಒಂದು ಪೆಟ್ಟಿಗೆ ಅಂಗಡಿಯಲ್ಲಿ ಜೀವನ ಮಾಡೋನು ಹೇಳೋ ಮಟ್ಟಕ್ಕಿದೆ, ಅದರಲ್ಲೇನು ಎರಡು ಮಾತಿಲ್ಲ. ಈ ಥರದ ಒಂದು ಏನು ಜಡ್ಜ್ಮೆಂಟು ಇವತ್ತು ಬಂತು, ನನಗೆ ಗೊತ್ತಿರೋ ಹಾಗೆ ಪೊಲೀಸ್ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸದಲ್ಲೇ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಯಾವುದು ಈ ಥರ ಹೈಕೋರ್ಟಲ್ಲಿ ಬೇಲ್ ಆಗಿದ್ದನ್ನು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಆಗಿ ಕ್ಯಾನ್ಸಲ್ ಆಗಿರೋದು ಇಲ್ಲ ನನ್ನ ನಾಲೆಡ್ಜಲ್ಲಿ. ಮತ್ತು ಸಂಕೇತ್ ಸಾಹೇಬ್ರಿಗೆ ಗೊತ್ತಿದ್ರೆ ಅವ್ರಿಗೆ ಹೇಳಲಿ, ಬಟ್ ನನಗೆ ಗೊತ್ತಿರಂಗೆ ಇಲ್ಲ. ಇದು ಬೋಲ್ ಸಿಸ್ಟಮ್ಗೆ ಒಂದು ಏನು ಕ್ಲೀನಿಂಗ್ ವರ್ಕ್ ಥರ ಕಾಣಿಸ್ತಾ ಇದೆ. ಅದು ಅಲ್ಲದೆ ಸುಪ್ರೀಂ ಕೋರ್ಟೇ ಹೇಳಿದೆ, ಇದು ಎಲ್ಲ ಹೈಕೋರ್ಟು ನೋಡ್ಬೇಕಿದ್ದನ್ನು ಕನ್ಸು. ಅಂದರೆ ಹೈಕೋರ್ಟ್ ನೋಡ್ಬೇಕಂದ್ರೆ ಒಂದು ಸ್ಟೇಟ್ಗೆ ಸುಪ್ರೀರಿಯರ್ ಕೋರ್ಟ್ ಅಂದರೆ ಅದೇ. ಅದಕ್ಕೆ ನೋಡಿದಾಗ ಇನ್ನು ಕೆಳಗಡೆ ಕೋರ್ಟ್ ಅವ್ರು ಎಚ್ಚರಿಕೆ ಆಗಿರ್ಬೇಕು. ಮುಂದಿನ ದಿನಗಳಲ್ಲಿ ಈ ಥರದ್ದು ಏನಾದರೂ ಪ್ರಕರಣಗಳು ಬಂದರೆ ಬಿ ಕೇರ್ಫುಲ್, ಬಿಡಲ್ಲ ಅಂತ ಆ ಲೆವೆಲ್ ಅವ್ರಿಗೆ ಹೇಳ್ತಂದ್ರೆ ಕೆಳಗಡೆ ಅವರೆಲ್ಲ ಅದೇ. ಇದರ ಈ ಕೇಸಲ್ಲಿ ಏನಾಗಿತ್ತು, ಕೆಳಗಡೆ ಅವರೇ ಬೇಲ್ ಕೊಟ್ಟಿರಲಿಲ್ಲ. 2 ಸತಿ ಸೆಷನ್ ಕೋರ್ಟ್ ಅವ್ರು ರಿಫ್ಯೂಸ್ ಮಾಡಿದ್ರು. ಇಲ್ಲಿ ಏನು ಮಾಡಿದ್ರು, ಅದಕ್ಕೆ ಡ್ರಾಮಾ ಸ್ಟಾರ್ಟ್ ಆಗಿ ಮೆಡಿಕಲ್ ಗ್ರೌಂಡನ್ನು ಒಂದು ಮುಂದಿಕ್ಕೊಂಡು ಹೊರಟರು. ಅವನಿಗೆ ಈ ದರ್ಶನ್ದು ಕ್ಯಾರೆಕ್ಟ್ರು, ಅವನ ಬಿಹೇವಿಯರಲ್ ಆಸ್ಪೆಕ್ಟ್ ನಾನು ಅಥವಾ ಅವ್ರ ಹೆಂಡತಿ ಮೇಲೆ ಅಸಾಲ್ಟ್ ಆಗಿದ್ದಾಗಿದ್ದ ಕೇಸಿಂದ ನಾನು ನೋಡಿದ್ದೀನಿ. ನಾವೇ ಅವಾಗೆಲ್ಲ ಅಟೆಂಡ್ ಮಾಡಿದ್ದವರು. ಅವನಲ್ಲಿ ಏನೂ ಬದಲಾವಣೆ ಆಗಿಲ್ಲ. ಅವನು ಅದಕ್ಕೆ ಮೊದಲು ಜೈಲು ನೋಡಿದ್ದಾನೆ ಅವಾಗಲೂ, ತಿರ್ಗಾ ಈಗೂ ಜೈಲು ನೋಡಿದ. ಈಚೆ ಏನೋ ಕಾರಣ ಹೇಳ್ಕೊಂಡು ಆಚೆ ಬಂದ ಅನ್ಕೊಳ್ಳಿ, ಅದಕ್ಕೆ ಪೂರಕವಾಗಿ ಅವನು ಮೆಡಿಕಲ್ ಗ್ರೌಂಡಲ್ಲಿ ಆಚೆ ಬಂದ ಮೇಲೆ ಮೆಡಿಕಲ್ ಎಫೆಕ್ಟೆಡ್ ಪರ್ಸನ್ ಥರ ಬಿಹೇವಿಯರೇ ಆಗಲಿಲ್ಲ. ಒಂದು ಅಲ್ಲೆಲ್ಲ ಹಾಂಗ್ಕಾಂಗು, ಥೈಲ್ಯಾಂಡ್ ಒಂದು ಕತೆ, ಇಲ್ಲಿ ನೀವು ಹೇಳೋದೀಗ ಮನುಷ್ಯ ಶೂಟಿಂಗ್ ಅಲ್ಲಿ ಹೋಗಬಾರ್ದು, ಕೆಲಸದಲ್ಲಿ ಭಾಗಿಯಾಗಬಾರ್ದು, ಊಟ ಮಾಡಬಾರ್ದು, ತಿಂಡಿ ತಿನ್ನಬಾರ್ದು ಅಂತ ಆಗಲ್ಲ. ಆದ್ರೆ ನೀವು ಹೊರಟಿದ್ದು ಪರಿಸ್ಥಿತಿ ಹೆಂಗಿತ್ತು ಅವತ್ತು, ನಡೆಯಕ್ಕಾಗಲ್ಲ. ನನಗೆ ಹೋಗೇ ಬಿಡುತ್ತೆ, ಇದೇ ಸ್ಪೈನಲ್ಲೇ ಹೊರಟೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಬಿಹೇವಿಯರ್ ನಡೆದಿದ್ದು. ಒಂದು ಸಣ್ಣ ಬ್ಯಾಗ್ ಇಟ್ಕೊಳಕ್ಕೂ ನಿಮ್ಮ ಕೈಲಿ ಆಗಲ್ಲ ಅಂತೇಳಿ. ಬಟ್ ನೀವು ಆಮೇಲೆ ಓಡಾಟದ್ದೆಲ್ಲ ಪ್ರತಿಯೊಂದು ವಿಡಿಯೋಸು ಎಲ್ಲ ಫೋಟೋಸು ದಿನ ನೋಡ್ತಾ ಇದ್ರಲ್ಲ ಜನ. ಏನಾಗೈತೆ, ಫಸ್ಟ್ ಕ್ಲಾಸ್ ಆಗವನಲ್ಲ ಇಲ್ಲಿ. ನ್ಯಾಯಾಲಯ ಕೊಟ್ರ ಜನ ಎಲ್ಲ ನ್ಯಾಯಾಲಯದಲ್ಲಿ, ನ್ಯಾಯಾಲಯ ಲೋಕೇಶ್ವರ್ ಅವರ ಅಭಿಪ್ರಾಯನೋ ನನ್ನ ಅಭಿಪ್ರಾಯನೋ ಕನ್ಸಿಡರ್ ಮಾಡಲ್ವಲ್ಲ. ಈಗ ಅದು ಕೋರ್ಟ್ಗೂ ಅದನ್ನು ಕೊಟ್ಟಿದ್ದಾರೆ. ಅದು ಈ ಎಲ್ಲ ಬಿಹೇವಿಯರ್ ನೋಡಿ, ಯಾವಲ್ಲಿ ಬಿಹೇವಿಯರಲ್ ಆಸ್ಪೆಕ್ಟು ನಮ್ಮಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲೂ ಈ ವಿಚಾರ ಇದೆ, ಕೋರ್ಟ್ ಅಲ್ಲೂ ಇದೆ. ಒಬ್ಬ ವ್ಯಕ್ತಿ ಅದು ಮೊದಲು ಏನ್ ಮಾಡ್ತಾನೆ, ಆ ಟೈಮಲ್ಲಿ ಏನ್ ಮಾಡ್ತಾನೆ, ಆಮೇಲೆ ಏನ್ ಮಾಡ್ತಾನೆ ಅಂತ ಬಿಹೇವಿಯರಲ್ ಡಿಫ್ರೆನ್ಸಸ್ ನೋಡ್ತಾನೆ. ಲೋಕೇಶ್ವರ್ ಸರ್, ಏನೇ ಆಗಲಿ ಕೋರ್ಟ್ ಮುಂದೆ ನಾವು ಕೊಡೋದು A4 ಸೈಜಿನ ಒಂದು ಡಾಕ್ಟರ್ ರಿಪೋರ್ಟ್, ಮೆಡಿಕಲ್ ರಿಪೋರ್ಟ್ ನಾವು ಕೊಡ್ತೀವಿ. ನನಗೆ ಹಿಂಗಾಗಿದೆ, ತೊಂದರೆ ಆಗಿದೆ. ಇಲ್ಲ, ನಿಮಗೆ ತಪ್ಪು ಅಭಿಪ್ರಾಯ ಇದೆ. ಪ್ರತಿಯೊಂದು ಆಸ್ಪೆಕ್ಟನ್ನು ಇಂಥ ವಿಚಾರಗಳಲ್ಲಿ ಕೋರ್ಟ್ನ ನಾಲೆಡ್ಜ್ಗೆ ತರ್ತಾರೆ. ಈಗ ಕೇಸಲ್ಲಿ ಅದೇ ಆಗಿದ್ದು.
ಈತ ಹೊರಟಿದ್ದು ಮೆಡಿಕಲ್ ಗ್ರೌಂಡ್ ಮೇಲೆ ಅಂತ ಆಪರೇಷನ್ ಆಗೇ ಬಿಡುತ್ತೆ ಒಂದು ವಾರದಲ್ಲಿ ಆಗುತ್ತೆ. ಆಗ್ಲೇಬೇಕು, ಆಗದಿರ ಉಳ್ಕೊಳ್ಳೋದೇ ಕಷ್ಟ ಅನ್ನೋ ರೀತಿಲಿ ಒಂದು ಹೇಳಿ ಬಂದಿದ್ದು. ಆಮೇಲೆ ಏನಾಯ್ತು, ಒಂದು ಜನ ಸಣ್ಣದಾಗಿ ಮಾತಾಡಕ್ಕೆ ಶುರು ಆಗ್ಬಿಟ್ರು, ಇವ್ನು ಕೋರ್ಟ್ಗೆ ಮೋಸ ಮಾಡಿದ್ನಲ್ಲ ಪತ್ಲಕ್ಕೆ ಅಂತ. ಓಕೆ, ಇವ್ನು ಏನು ಯಾರು ಇಲ್ವಲ್ಲ ಇವ್ನು, ಅಂದರೆ ದುಡ್ಡು ಕಾಸು ಐತೆ, ಇವ್ನು ಕೋರ್ಟ್ನು ಲೆಕ್ಕಿಲ್ಲ, Okay. ಕೋರ್ಟ್ನು ಫೂಲ್ ಆಯ್ತಲ್ಲ, ಹೈಕೋರ್ಟ್ ಫೂಲ್ ಆಯ್ತಲ್ಲ, ಈ ಥರದ ಭಾವನೆಗಳು ಆ ಎಲ್ಲ ವಿಚಾರಗಳು ಸುಪ್ರೀಂ ಕೋರ್ಟ್ ಯೋಚನೆ ಮಾಡಿದೆ ಇವತ್ತು. ಓಕೆ, ಯಾಕೆಂದರೆ ದೇಶದ ನ್ಯಾಯ ಉಳಿಬೇಕು ಅಂದರೆ ಅದೇ ಕೊನೆ ಅಂತ ನಮಗೆ. ಅಲ್ಲಿ ಒಂದು ಚಾಟಿ ಹೊಡಿದಿದ್ರೆ ಇವ್ಯಾವ ಸರಿಯಾಗಲ್ಲ. ಅದಕ್ಕೆ ಈ ತೀರ್ಮಾನದಲ್ಲಿ ಸುಪ್ರೀಂ ಕೋರ್ಟ್, ಅದು ಈ ಗವಾಯಿ ಅವರು ಸ್ವಲ್ಪ ಡೀಟೇಲ್ ಆಗಿ ಹೋಗುವಂಥ ವ್ಯಕ್ತಿ ಆಗಿತ್ತು. ಓಕೆ, ಅದು ಇವತ್ತಿನ ಇದು ಕಾರಣ. ಸಂಖ್ಯೆ ಸರ್, ಈಗ ಆಯಿತು ದರ್ಶನ್ಗೇನೋ ಮೆಡಿಕಲ್ ಗ್ರೌಂಡ್ ಅಂತ ಬಂದಾಗಿತ್ತು, ಆಯ್ತಪ್ಪ ಏನೋ ಮೆಡಿಕಲ್ ಗ್ರೌಂಡ್ ಮೇಲೆ ಮೊದಲಿಗೆ ಬೇಲ್ ಕೊಟ್ಟುಬಿಟ್ಟಿದ್ರು, ರೆಗ್ಯುಲರ್ ಬೇಲು ಆಯ್ತಲ್ಲ ಹೈಕೋರ್ಟಲ್ಲಿ, ಬರೀ ದರ್ಶನ್ಗಲ್ಲ ಎಂಟೈರ್ ದರ್ಶನ್ ಗ್ಯಾಂಗು ಯಾರು ಆರೋಪಿಗಳಿದ್ರು ಆಲ್ಮೋಸ್ಟ್ ಅನೇಕರಿಗೆ ಇದರಲ್ಲಿ ಬೇಲ್ ಆಗೋಯ್ತು. ಆ ಗ್ರೌಂಡ್ಸ್ಗಳನ್ನು ಸುಪ್ರೀಂ ಕೋರ್ಟ್ ಕ್ವ್ಯಾಶ್ ಮಾಡೋದು ಹೇಗೆ ಸರ್? ಆ ಗ್ರೌಂಡ್ಸ್ ಎಲ್ಲ ತೆಗೆದು ಹಾಕ್ಬಿಡೋದು, ಯಾರೂ ಬೇಲ್ಗೆ ಅರ್ಹರಲ್ಲ, ಇದರಲ್ಲಿ ಇವರು ಪ್ರಭಾವಿಗಳಿದ್ದಾರೆ, ಸಾರಾಸಗಟಾಗಿ ಇದ್ಬದ್ದವ್ರು ಎಲ್ಲರೂ ಪ್ರಭಾವಿ ಅಂತ ಕನ್ಸಿಡರ್ ಮಾಡಬಹುದಾ ಅದರಲ್ಲಿ? ಈಗ ಮೊದಲು ಮೆಡಿಕಲ್ ಗ್ರೌಂಡಿಗೆ ಮಾತಾಡೋದಾದ್ರೆ ಸುಪ್ರೀಂ ಕೋರ್ಟ್ ಪ್ಯಾರಾ 22.3.4 ಸ್ಪಷ್ಟವಾಗಿ ಹೇಳ್ತಾರೆ, ಹೈಕೋರ್ಟಿಗೆ ಯಾವ ರೀತಿ ಅಭಿಪ್ರಾಯ ಕೊಡಲಾಗಿತ್ತು, ಯಾವ ರೀತಿ ಬಿಂಬಿಸಲಾಗಿತ್ತು ಮೆಡಿಕಲ್ ರೀಸನ್ಸ್ ಅಂತಂದ್ರೆ, ಇವರಿಗೆ ಸರ್ಜರಿ ತುಂಬಾ ಅವಶ್ಯಕತೆ ಇದೆ, ಸರ್ಜರಿ ಇಲ್ಲದೆ ಅವರು ಓಡಾಡೋ ಪರಿಸ್ಥಿತಿಯಲ್ಲೆಲ್ಲ ತುಂಬಾ ನರಳ್ತಾ ಇದ್ದಾರೆ, ತುಂಬಾ ಜೀವಹಾನಿ ಆಗೋ ಮಟ್ಟಕ್ಕೆ ಅಷ್ಟೊಂದು ತೊಂದರೆ ಇದೆ ಅನ್ನೋ ರೀತಿ ಬಿಂಬಿಸಿ ಒಂದು ಇಂಟರಿಮ್ ಬೇಲ್ ತೆಗೆದುಕೊಳ್ಳಲಾಗಿತ್ತು. ಬಟ್ ಮೆಡಿಕಲ್ ಬೇಲ್ ಆದ ನಂತರ ಅಥವಾ ಈ ಬೇಲ್ ಆದ ನಂತರ ಅವರು ಪಬ್ಲಿಕ್ ಪಾರ್ಟಿಸಿಪೇಷನ್ ಆಗಲಿ, ಅಂದ್ರೆ ಈ ಜನರಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಪಾರ್ಟಿಸಿಪೇಷನ್ಗಳಾಗಲಿ, ಹೈ ಪ್ರೊಫೈಲ್ ಸೋಷಿಯಲ್ ಇವೆಂಟ್ ನಲ್ಲಿ ಭಾಗವಹಿಸೋದಾಗ್ಲಿ, ಅಥವಾ ಅದ್ರಲ್ಲೆಲ್ಲ ಅವರ ನಡವಳಿಕೆಗಳನ್ನ, ಅವರ ಬಿಹೇವಿಯರ್ನೆಲ್ಲ ನೋಡಿದಾಗ ಹಿ ಇಸ್ ಫಿಟ್ ಅಂಡ್ ಫೈನ್ ಅಂತ ಹೇಳ್ತಾರೆ. ಫೈನ್ ಹೆಲ್ತ್ ಅಂಡ್ ಮೊಬಿಲಿಟಿ ಇದೆ. ಮತ್ತೆ he did not undergo any surgery or serious medical procedure as is contended before the high court. ಯಾವ ರೀತಿ ಹೈಕೋರ್ಟ್ ಮುಂದೆ ತಪ್ಪು ದಾರಿಗೆ ಎಳೆಯಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಹೈಕೋರ್ಟ್ ತಪ್ಪು ಮಾಡಿದೆ ಅನ್ನೋಕ್ಕಿಂತ ಹೈಕೋರ್ಟ್ಗೆ ತಪ್ಪು ದಾರಿ ಮಿಸ್ಲೀಡ್ ಮಾಡಲಾಗಿತ್ತು, ಅಥವಾ ಈ ಮೆಡಿಕಲ್ ರಿಪೋರ್ಟ್ ಪೂರಕವಾಗಿ ಇರ್ಲಿಲ್ಲ, ಅಥವಾ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಸೃಷ್ಟಿ ಮಾಡಿಸಿರಬಹುದು ಅನ್ನೋ ರೀತಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಎಲ್ಲ ಒಂದು ಕ್ವಶನ್ ಕೇಳ್ಬಿಡ್ತೀನಿ ನಾನು. ಈಗ ಹೈಕೋರ್ಟ್ ಮುಂದೆನೆ ಈ ಒಂದು ಬೇಲ್ ಅರ್ಜಿ ಬರೋ ಸಂದರ್ಭದಲ್ಲಾಗ್ಲಿ, ಈಗ ಡಾಕ್ಟರ್ ಸರ್ಟಿಫಿಕೇಟ್ ತಂದಿರ್ತಾರೆ, ಇವರಿಗೆ L4 ಸಮಸ್ಯೆ ಇದೆ, L5 ಸಮಸ್ಯೆ ಇದೆ ಅಂತನೋ, ಇನ್ನೇನೋ ಮೊಳೆ ಸಮಸ್ಯೆ ಇದೆ ಅಂತನೋ, ಬಗ್ಗಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ಪೇಯ್ನ್ ಇದೆ ಅವ್ರಿಗೆ ಒಂದು ರೀತಿಯಲ್ಲಿ ಫಿಸಿಯೋಥೆರಪಿ ಮಾಡಿಸ್ಬೇಕು, ಪೇಯ್ನ್ ಕಿಲ್ಲರ್ ತೊಗೊಳ್ತಾ ಇದ್ದಾರೆ ಅವರು, ಇನ್ನೇನು ಆಪ್ರೇಷನ್ ಆಗಬೇಕು ಅಂತ ಹೇಳಿದಾಗ, ಆಗ ಹೈಕೋರ್ಟು ಈ ಭಾವನೆಗಳನ್ನು ಕನ್ಸಿಡರ್ ಮಾಡುತ್ತಾ, ಅಥವಾ ಆಚೆ ಭಾಗದ ಆಚೆಯಲ್ಲಿ ಏನೋ ನಡೆಯೋಕ್ಕಾಗ್ತಿಲ್ಲ ನೋಡ್ರಿ ಅನ್ನೋ ವಿಡಿಯೋಗಳನ್ನು ಕನ್ಸಿಡರ್ ಮಾಡುತ್ತಾ, ಅಥವಾ ಡಾಕ್ಟರ್ ರಿಪೋರ್ಟ್ ಮಾತ್ರ ಕನ್ಸಿಡರ್ ಮಾಡುತ್ತಾ, ಇದೊಂದು ಭಾಗ. ಈಗ ಎರಡನೇ ಭಾಗ ಸುಪ್ರೀಂ ಕೋರ್ಟ್ ಅಂತ ಬಂದಾಗ ಅಲ್ಲಿಯೂ ಇದೇ ಸೇಮ್ ರಿಪೋರ್ಟ್ ಕೊಡಬಹುದು, ಅವರು ಅದೇ ರಿಪೋರ್ಟ್ ಅವ್ರು ಕೊಡಬಹುದು. ಆಗ ಇವರು ಥೈಲ್ಯಾಂಡಲ್ಲಿದ್ದರು, ಶೂಟಿಂಗಲ್ಲಿದ್ದಾರೆ, ಏರ್ಪೋರ್ಟಲ್ಲಿ ನೋಡಿ ಆರಾಮಾಗಿ ನೋಡ್ಕೊಂಡು ಬರ್ತಾ ಇದ್ದಾರೆ, ಫುಲ್ ಓಡಾಡ್ತಾ ಇದ್ದಾರೆ, ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಈ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ಗೆ ಕನ್ವಿನ್ಸ್ ಮಾಡೋದು ಹೇಗೆ? ನೋಡಿ, ಮೆಡಿಕಲ್ ರೀಸನ್ಸ್ ಅನ್ನ ತೋರಿಸಿ ಮೆಡಿಕಲ್ ಬೇಲ್ ಮೇಲೆ ಬರೋದು ಒಂದು ವಿಚಾರ ಆದ್ರೆ, ಯಾವ ಕಾರಣಕ್ಕೆ ಬೇಲ್ ಪಡೆದಿರ್ತಾರೋ ಅಲ್ಲಿಗೆ ಮುಗಿಲಿಲ್ಲ ಅವ್ರ ಜವಾಬ್ದಾರಿ. ಆ ರೀತಿ ಕೋರ್ಟ್ ಮುಂದೆ ಅಂಡರ್ಟೇಕಿಂಗ್ ಕೊಟ್ಟಿರ್ತಾರೆ, ಸರ್ಜರಿ ಆಗಬೇಕು ಅಂತ ಹೇಳಿ ಅಥವಾ ಫರ್ದರ್ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿ, ಅವನು ಎಲ್ಲವನ್ನು ಮಂಗಮಾಯ ಮಾಡೋದಕ್ಕೆ ಬರೋದಿಲ್ಲ ಸಡನ್ ಆಗಿ. ಇವೆಲ್ಲ ಮಂಗಮಾಯ ಆದ್ರೆ ಕೋರ್ಟ್ ನೋಡಿ, ಕೋರ್ಟ್ಗೆ ಮೆಡಿಕಲ್ ರಿಪೋರ್ಟ್ ಆಧಾರದ ಮೇಲೆ ಪರ್ಮಿಷನ್ ಕೊಟ್ಟಿರುತ್ತೆ. ಕೋರ್ಟ್ ಈಸ್ ಮೇಡ್ ಟು ಬಿಲೀವ್. ಐ ಆಮ್ ನಾಟ್ ಸೇಯಿಂಗ್ ಕೋರ್ಟ್ ಹಸ್ ಕಮಿಟೆಡ್ ಅನ್ ಎರರ್ ಇನ್ ಬಿಲೀವಿಂಗ್ ಇಟ್, ಬಟ್ ದ ಕೋರ್ಟ್ ವಾಸ್ ಮೇಡ್ ಟು ಬಿಲೀವ್ ಸಚ್ ಎ ರಿಪೋರ್ಟ್ ಇಸ್ ವ್ಯಾಲಿಡ್ ರಿಪೋರ್ಟ್ ಅಂತ ಹೇಳಿ ಕೋರ್ಟ್ ಅದನ್ನ ನಂಬಿ ಅದನ್ನ ಆ ತರ ಆದೇಶ ಮಾಡಿರುತ್ತೆ. ಆದ್ರೆ ಕೋರ್ಟ್ ನಿಂದ ತಪ್ಪು ಮಾಡಿಸಲಾಗಿದೆ ಅಥವಾ ಮಿಸ್ಲೀಡ್ ಮಾಡಿಸಲಾಗಿದೆ ಅನ್ನೋದು ಏನು ವಿಚಾರ ಇದೆಯಲ್ಲ, ಬಹಳ ಗಂಭೀರ ಸ್ವರೂಪದ ಅಪರಾಧ ಆಗುತ್ತೆ. ಅದು ಕೂಡ ಇಟ್ ಇಸ್ ಲೈಕ್ ಮಿಸ್ಲೀಡಿಂಗ್ ದ ಕೋರ್ಟ್ ಬೈ ವರ್ಚ್ಯೂ ಆಫ್ ಎ ಮೆಡಿಕಲ್ ರಿಪೋರ್ಟ್. ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದೆ ಸುಪ್ರೀಂ ಕೋರ್ಟ್. ಕೋರ್ಟ್ ಮುಂದೆ ಯಾವ ಕಾರಣ ಹೇಳಿ ಮೆಡಿಕಲ್ ಬೇಲ್ ತಗೊಂಡಿದ್ರು, ನಂತರ ಯಾವ ನಡೆದು ಹೋಗ್ಲಿಲ್ಲ, ಫಿಟ್ ಅಂಡ್ ಫೈನ್ ಇದಾರೆ, ಟ್ರಾವೆಲ್ ಮಾಡ್ತಾ ಇದಾರೆ, ಸೋಷಿಯಲ್ ಇವೆಂಟ್ ನಲ್ಲಿ ಭಾಗವಹಿಸ್ತಾ ಇದಾರೆ, ಪ್ರಾಸಿಕ್ಯೂಷನ್ ವಿಟ್ನೆಸ್ ಜೊತೆಗೂ ಓಡಾಡ್ತಾ ಇದಾರೆ, ಅವ್ರ ಜೊತೆಗೆ ವೇದಿಕೆ ಹಂಚ್ಕೊಂತ ಇದಾರೆ. ಇವನ್ನೆಲ್ಲ ನೋಡಿದಾಗ ಇವರು ಸಾಕಷ್ಟು ಪ್ರಭಾವ ಬೀರಿದ್ದಾರೆ ಅಥವಾ ಪ್ರಭಾವ ಬೀರ್ತಾರೆ ಅಂತ ಯಾವಾಗ ಕೋರ್ಟ್ಗೆ ಮನದಟ್ಟಾಯ್ತು, ಈ ಮೆಡಿಕಲ್ ರಿಪೋರ್ಟ್ ವಿಚಾರಕ್ಕೂ ಪ್ರಭಾವ ಬೀರಿರಬಹುದು ಅಂತ ಆ ಪ್ರಿಸಂಪ್ಷನ್ ಮೇಲೆ ಕೋರ್ಟ್ ಏನಂತ ತೀರ್ಮಾನಕ್ಕೆ ಬರುತ್ತೆ ಅಂದ್ರೆ, ಹಿ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್ ಟು ಗೆಟ್ ದ ಬೇಲ್.
Okay. He can influence any way, in any manner, pertaining. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನನಗೆ ಸಂಕೇತ್ ಸರ್ ಕೇಳ್ಬಿಟ್ಟು ನಾನು ಮತ್ತೆ ಲೋಕೇಶ್ವರ್ ಸರ್ ಬರ್ತೀನಿ ಒಂದು ವಿಚಾರದಲ್ಲಿ. ಸರ್, ಇನ್ನೊಂದು ಅಬ್ಸರ್ವೇಷನ್ ಇದೆಯಲ್ಲ ಇಲ್ಲಿ, ಈ ಜೈಲಲ್ಲಿ 5 ಸ್ಟಾರ್ ಉಪಚಾರ ಕೊಟ್ಟಿರ್ತಕ್ಕಂಥ ವಿಚಾರ, ಕಠಿಣ ಕ್ರಮಗಳಾಗ್ತವೆ, ಇಂಥ ವಿಚಾರ ಕೇಳಿಬಂದ ದಿನಾನೇ ಜೈಲು ಅಧಿಕಾರಿನೇ ಅಮಾನತು ಮಾಡಿಬಿಡ್ತೀವಿ ಅಂತ ಒಂದು ವಿಚಾರ ಪ್ರಸ್ತಾಪ ಆಗಿದೆ. ಅಲ್ಲಿ ಜೈಲು ಅಧಿಕಾರಿ ಜೊತೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಆಗುತ್ತೆ ಅನ್ನೋದು. ದೇಶದ ಕಾರಾಗೃಹ ವ್ಯವಸ್ಥೆ, ಇದರಲ್ಲಿ ಹಣ ಇದ್ದವನಿಗೊಂಥರ, ಸ್ಟಾರ್ಗೊಂಥರ, ಸ್ಟಾರ್ ಇಲ್ದಿರೋನಿಗೊಂಥರ, ಈ ಥರ ಮಾಡಬಾರದು. ಆ ಒಂದು ವಿಚಾರ ಕೂಡ ದರ್ಶನ್ ಕೇಸನ್ನು ಮುಂದೆ ಇಟ್ಕೊಂಡೇ ಸುಪ್ರೀಂ ಕೋರ್ಟ್ ಹೇಳಿದ್ಯಾ ಅಂತ. ನೋಡಿ, ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿರೋದು ಇದು ಬರೀ ದರ್ಶನ್ ಕೇಸಿಗೆ ಅಂತಲ್ಲ. ಕರೆಕ್ಟ್. ಜೈಲು ವ್ಯವಸ್ಥೆ ಅಥವಾ ನಮ್ಮ ನಾಗರಿಕ ವ್ಯವಸ್ಥೆಯಲ್ಲಿ ಒಬ್ಬರಿಗೆ ಬೇರೆ ಇನ್ನೊಬ್ಬರಿಗೆ ಬೇರೆ, ಅಥವಾ VIP ಟ್ರೀಟ್ಮೆಂಟ್ ಅಂತ ಏನಿದೆ ಜೈಲಿನಲ್ಲಿ, ಅಥವಾ ಇನ್ಫ್ಲೂಯೆನ್ಷಿಯಲ್ ಪೀಪಲ್ಗೆ ಯಾವ್ಯಾವ ರೀತಿ ಜೈಲು ಅಧಿಕಾರಿಗಳಾಗ್ಲಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಯಾವ ರೀತಿ ವರ್ಕ್ ಮಾಡ್ತದೆ ಅಥವಾ ಯಾವ ರೀತಿ ಅವರು ಪೂರಕವಾಗಿ ನಡೆದುಕೊಳ್ತದೆ ಅಂತ ಎಲ್ಲಾ ವಿಚಾರಗಳನ್ನ ಗಮನಿಸಿ ಇದೊಂದು ತೀರ್ಪು ನೀಡಿದೆ. ಇದು ಬರೀ ದರ್ಶನ್ ಅಂತಲ್ಲ, ಇದು ಸಾಮಾಜಿಕ ಪಿಡುಗು ಅನ್ನೋ ರೀತಿ ಅದ್ರ ಬಗ್ಗೆ ತೀರ್ಮಾನ ಮಾಡಿದೆ, ವಿಶ್ಲೇಷಿಸಿದೆ ಅಂತ ನನ್ನ ಅಭಿಪ್ರಾಯ. ಇದು ಸಾಕಷ್ಟು ನಡೀತಾ ಇದೆ. ಒಂದೇ ಕೇಸಲ್ಲಿ ಹಿಂದೊಮ್ಮೆ ಕೂಡ ಜಯಲಲಿತಾ ತಮಿಳುನಾಡಿನ ಮುಖ್ಯಮಂತ್ರಿ ಅವರಾಗಿದ್ದಾಗ ಅಥವಾ ಅವ್ರು ಇಲ್ಲಿ ಜೈಲಿನಲ್ಲಿ ಇದ್ದಾಗ, ಅಥವಾ ಅವ್ರ ನಂತರದ ದಿನಗಳಲ್ಲಿ ಶಶಿಕಲಾ ಅವರು ಕೂಡ ಜೈಲಿನಲ್ಲಿ ಇದ್ದಾಗ ಅವ್ರು ಯಾವ ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಗುರಿಯಾಗಿತ್ತು. ತೆಲುಗಿ ಪ್ರಕರಣದಲ್ಲೂ ಆಗಿತ್ತಲ್ಲ ಸರ್, ತೆಲುಗಿ ಪ್ರಕರಣದಲ್ಲೂ ಈ ಪ್ರಕರಣದಲ್ಲೂ ಕೂಡ ಜೈಲಿನಲ್ಲಿ ಯಾವ್ಯಾವ ತರ ವ್ಯವಸ್ಥೆ ಕೊಡಲಾಗಿತ್ತು, ಕಲ್ಪಿಸಲಾಗಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಧ್ಯಮದಲ್ಲೂ ಕೂಡ ಪ್ರಕಟ ಆಗಿತ್ತು. ಹಾಗಾಗಿ ನಾನು ಹೇಳೋದಂದ್ರೆ, ಈ ಒಂದು ಪ್ರಕರಣ ಅಂತಲ್ಲ, ಜೈಲು ಯಾವ ಮಟ್ಟಕ್ಕೆ ಹೋಗಿದೆ ಅಥವಾ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಮೇಲೆ ಯಾವ್ಯಾವ ರೀತಿ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ತಾರೆ, ಅಥವಾ ಇದು ಜೈಲಿನಲ್ಲಿ ಹೋದ್ರೂ ಕೂಡ 5 ಸ್ಟಾರ್ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ಳುವಲ್ಲಿ ಯಾವ ರೀತಿ ಅವರು ಯಶಸ್ವಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಇದೊಂದು ಸಾಮಾಜಿಕ ಪಿಡುಗಿನ ಆಗಿರೋದ್ರಿಂದ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಈ ರೀತಿ ಒಂದು ನಿರ್ದೇಶನ ನೀಡಿದೆ ಅಂತ ನನ್ನ ಅಭಿಪ್ರಾಯ. ಫೈನ್. ಲೋಕೇಶ್ವರ್ ಸರ್, ಈಗ ಯೂಶ್ವಲಿ ಸ್ಟೇಷನ್ಗಾಗಲಿ ಕಾರಾಗೃಹ ವ್ಯವಸ್ಥೆಯಲ್ಲಾಗಲಿ ಈ ಥರದ್ದೊಂದು ಇರುತ್ತೆ. ಸ್ಟಾರ್ ಬಂದುಬಿಟ್ರೆ ಸಹಜವಾಗಿ ಮಾಧ್ಯಮ ಕ್ಯಾಮರಾಗಳು ಫೋಕಸ್ ಮಾಡ್ತವೆ. ಒಬ್ಬ ಹೀರೋ ಅಂದರೆ ಅಭಿಮಾನದ ಆಧಾರದ ಮೇರೆಗೆ ಅವನ ಅನುಕರಣೆ ಮಾಡುವಂಥ ಪ್ರಕ್ರಿಯೆ, ಯಾರೇ ಆಗಲಿ, ಹೀರೋ ಆಗಲಿ, ಅವ್ನು ಹೇರ್ ಸ್ಟೈಲ್ ಅನುಕರಣೆ ಮಾಡ್ತಾರೆ, ಅವನು ಹಾಕೋ ಟಿ ಶರ್ಟ್ ಅನುಕರಣೆ ಮಾಡ್ತಾರೆ, ಸ್ಟೈಲು, ಪ್ಯಾಂಟ್ ಎಲ್ಲವನ್ನೂ ಅನುಕರಣೆ ಮಾಡಿದಾಗ ಪ್ರಭಾವಶಾಲಿ ಫೀಲ್ಡಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಸಿನಿಮಾ ಅಂದರೆ ಬಹಳ ಪ್ರಭಾವಶಾಲಿ ಮಾಧ್ಯಮ, ಆ ಕಾರಣದಿಂದ ಆ ಥರ ಒಂದು ಫಾಲೋಯಿಂಗ್ ಇದ್ದೇ ಇರುತ್ತೆ. ನಾವು ಕೂಡ ಅವ್ರನ್ನ ಫಾಲೋ ಮಾಡ್ತಾ ಇರ್ತೀವಿ. ಏನು ವಿಚಾರ ಏನಾದರೂ ಇರಲಿ, ಆದರೆ ಇಂಥ ವಿಚಾರಗಳಲ್ಲಿ ಈ ಸ್ಟೇಷನ್ಗಳಲ್ಲಾಗಲಿ ಕಾರಾಗೃಹಗಳಲ್ಲಾಗಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಯಾಕೆ? ಕೆಲವರು ಕೇಳಿದಾಗ ಹೇಳ್ತಾರೆ, ಅಲ್ಲಿ ಬರೋದೇ ಪುಂಡು ಪೋಖ್ರಿಗಳು, ಯಾರೋ ಒಬ್ಬ ಸಿಗರೇಟ್ ಕೇಳ್ತಾನೆ, ಯಾರೋ ಒಬ್ಬ ಡ್ರಿಂಕ್ಸ್ ಕೇಳ್ತಾನೆ, ಇನ್ಯಾರೋ ಮೊಬೈಲ್ ಕೇಳ್ತಾನೆ, ಅವ್ರು ಕೊಡದೇ ಇದ್ದರೆ ರಣಾಂಗಣ ಆಗಿಬಿಡುತ್ತೆ. ಕಾರಾಗೃಹಗಳ ಕೆಪಾಸಿಟಿ 100 ಜನ ಕೆಪಾಸಿಟಿ ಇದ್ದರೆ 350 ಜನ ಅದರಲ್ಲಿರ್ತಾರೆ. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಸಿಬ್ಬಂದಿ ಕೆಲವರು ಇರ್ತಾರೆ, ಹೊಡೆದು ಬಿಡ್ತಾರೆ, ಚೀರಾಡ್ಬಿಡ್ತಾರೆ, ಗಲಭೆಗಳಾಗ್ಬಿಡ್ತವೆ. ಏನೋ ಸಿಗರೇಟ್ ಬೇಕೇನೋ ತೊಗೊಳಪ್ಪ, ಆರಾಮಾಗಿರಪ್ಪ ಅಂತ ನಾವು ಮಾಡಿಬಿಡ್ತೀವಿ ಅಂತ ಅನ್ಅಫಿಷಿಯಲಾಗಿ ಕೆಲವರು ಮಾತಾಡ್ತಾರೆ ಸರ್. ಇದು ಒಂದು ಹಂತದಲ್ಲಿ ಸಣ್ಣ ಪುಟ್ಟ ಎಲ್ಲಾದರೂ ಸಿಗರೇಟು ಬಿಡಿ ತಂದು ಕೊಡೋದು ಅದು ಇದೆಲ್ಲ ವಿಚಾರ ಇದ್ರೂ ಮೇಜರು ಮೊಬೈಲ್ ಸಪ್ಲೈ ಕೊಡೋದು, ಲಿಕ್ಕರ್ ಸಪ್ಲೈ ಕೊಡೋದು, ರಿಯಲ್ ಎಸ್ಟೇಟ್ ಅಲ್ಲೇ ಬಿಸ್ನೆಸ್ ಮಾಡೋದು, ಇನ್ನೂ ನಿಮಗೆ ಗೊತ್ತಿದೆಯೋ ಇಲ್ವೋ, ಜೈಲಿಂದನೇ ಆಚೆ ಕಳಿಸಿ ಅವನಿಗೆ ವಾಪಸ್ಸು 2 ದಿವಸ ಬಿಟ್ಟು ವಾಪಸ್ ಕರ್ಕೊಂಡ್ರು ಅಂತ ಘಟನೆಗಳ ಬಗ್ಗೆ ನಾವು ಕೇಳಿದ್ದೀನಿ. ಓಕೆ. ಸೊ ಅದು ಯಾಕಾಗುತ್ತೆ ಅಂತಂದರೆ ಕೆಳಗಡೆ ಲೆವೆಲ್ದಲ್ಲ ಅದು ಪ್ರಾಬ್ಲಮ್ಮು, ಓಕೆ, ಮೇಲ್ಗಡೆ ಲೆವೆಲ್ದು. ಆ ಲೆವೆಲ್ಗೆ ಪನಿಷ್ಮೆಂಟ್ಗಳು ಕಡಿಮೆ ಆಗ್ತಾ ಆಗಿದೆ ಎಲ್ಲ ಕಾಲಕ್ಕೂ. ಆಗಿರೋದೆಲ್ಲ ಕೆಳಗಡೆ ಲೆವೆಲಲ್ಲಿ. ಸೊ ಈ ಮೇಲ್ಗಡೆ ಲೆವೆಲಲ್ಲಿ ಯಾವಾಗಲೂ ಎಸ್ಕೇಪ್ ಗ್ರೂಪ್ ಇವರು, ಮೇಲ್ಗಡೆ ಗ್ರೂಪು ಇವರು ಅದನ್ನೇ ಇಲ್ಲಿ ತಪ್ಪಿಸ್ಕೊಂತ ಮುಂದೆ ಅದೇ ಕಂಟಿನ್ಯೂ ಮಾಡ್ತಲೇ ಬರ್ತಾರೆ ಇವರು. ಓಕೆ. ಮೇಲೆ ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ದು, ಏನಾದರೂ ಆ ಥರ ಒಂದು ಫೋಟೋ ಬಂದರೆ ಜೈಲ್ ಸೂಪರಿಂಟೆಂಡೆಂಟ್ ಶುಡ್ ಬಿ ಸಸ್ಪೆಂಡೆಡ್ ಅಂಡ್ ಆಕ್ಷನ್ ಶುಡ್ ಬಿ ಟೇಕನ್ ಅಗೇನ್ಸ್ಟ್ ಹಿಮ್ ಅಂತ. ಅದು ಬೇರೆ ಕೆಳಗಡೆ ಯಾರು ಮಾಡೋ ಅವನಿಗೆ ಅಂತ ಹೇಳಿಲ್ಲ, ಅದು ಅದಕ್ಕೆ ಹೇಳಿದ್ದು. ದಟ್ ಈಸ್ ದ ರೀಸನ್. ನೀವು ಸೀನಿಯರ್ ಆಫೀಸರ್ಗೆ ಬಲಿ ಹಾಕಿ ಅಲ್ಲಿ ಅಂತ, ಆವಾಗಲೇ ಅದು ಆ ಸಿಸ್ಟಮ್ ಎಲ್ಲ ಸರಿಯಾಗುತ್ತೆ. ನೀವು ಕೆಳಗಡೆ ಸುಮ್ಮನೆ ಕಸ ತೆಗೆದು ಆಚೆ. ಇವತ್ತಿನ ಆದೇಶದ್ದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ನೋಡಿ. ಇಂದಿನ ಆದೇಶದ ಒಂದು ಪ್ರತಿಯನ್ನು ದೇಶದ ಎಲ್ಲ ಹೈಕೋರ್ಟ್ಗೆ ನೀಡಿ ದೇಶದ ಎಲ್ಲ ಜೈಲು ಮೇಲ್ವಿಚಾರಕರಿಗೂ ಆದೇಶ ಪ್ರತಿ ತಲುಪಿಸಬೇಕು. ಸುಪ್ರೀಂ ರಿಜಿಸ್ಟ್ರಾರ್ ಮತ್ತು ರಾಜ್ಯ ಸರ್ಕಾರಗಳು ಈ ಕೆಲಸವನ್ನು ಮಾಡಬೇಕು. ದೇಶದ ಎಲ್ಲ ಇದು ಎಕ್ಸಾಕ್ಟ್ಲಿ ಕರೆಕ್ಟು. ನಾನು ಹೇಳಿದ್ದು ಅದಕ್ಕೆ
ಮೇಲ್ಗಡೆ ಅವ್ರನ್ನ ಬಿಡ್ತಲೇ ಬಂದಿದ್ರು ಇಲ್ಲೆಲ್ಲ ಸಂದರ್ಭಕ್ಕೂ, ಕೆಳಗಡೆ ಅವ್ರನ್ನಷ್ಟೇ ಮುಟ್ತಾ ಇರೋದು ನೀವು. ರಿಪೇರಿ ಆಗೋದೇ ಇಲ್ಲ ಅದು, ಓಕೆ. ಸಂದರ್ಭಕ್ಕೂ ಮುಚ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟೇ. ತೆಲಗಿ ಪ್ರಕರಣದಲ್ಲಿ ಒಂದೇ ನನಗೆ ಗೊತ್ತಿದ್ದಂಗೆ DIG ಲೆವೆಲ್ ಅವರು ಅರೆಸ್ಟೆಡ್. ತೆಲಗಿ ಕೇಸಲ್ಲಿ ಜೈಲ್ಸ್ DIG ಓಕೆ. ವಾಸ್ ಅರೆಸ್ಟೆಡ್ ಇನ್ ದಟ್ ಕೇಸ್. ಸೊ ಅದಾದ ಮೇಲೆ ಘಟನೆಗಳು ನೀವು ನೋಡ್ತಾ ಬನ್ನಿ, ಟ್ರಾನ್ಸ್ಫರ್ ಮಾಡಿರ್ತಾರೆ ಅಷ್ಟೇ. ಯಾರನ್ನ? ಜೈಲ್ ಸೂಪರಿಂಟೆಂಡೆಂಟ್. ಪನಿಷ್ಮೆಂಟು ಕೆಳಗಡೆ ಅವನು ಗಾರ್ಡು ಸಸ್ಪೆಂಡ್ ಅವ್ರು ಸಸ್ಪೆಂಡ್. ಹೌದು. ಎಲ್ಲಿ ಸಾಲ್ವ್ ಆಗುತ್ತೆ ಅವಾಗ? ಅವನು ಅಲ್ಲಿ ಹೋಗಿ ಮತ್ತೆ ಅಲ್ಲೇ ಆಡ್ತಾನೆ. ನೆಕ್ಸ್ಟು ಸೀರಿಯಸ್ನೆಸ್ ಕೋರ್ಟ್ ಹೇಳಿದ ಮೇಲೆ ಇಲ್ಲಿ ಜೈಲಲ್ಲಿ ಬಿಗಿ ಮಾಡಿದ್ದು, ಬಳ್ಳಾರಿ ಜೈಲ್ಗೆ ಹಾಕಿ ಇದು ಮಾಡಿದ್ದು. ಈಗ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಸುಪ್ರೀಂ ಕೋರ್ಟು ನಾಟ್ ಓನ್ಲಿ ಇದು ಕರ್ನಾಟಕ ಪೊಲೀಸ್ ಆರ್ ಜೈಲ್ ಅಥಾರಿಟಿ, ಇಟ್ ಈಸ್ ಹ್ಯಾಪನಿಂಗ್ ಇನ್ ಆಲ್ ದಿ ಸ್ಟೇಟ್ಸ್ ಅಂತ ಅದಕ್ಕೆ ನಾಲೆಡ್ಜ್ ಇದೆ. ಓಕೆ. ಅದಕ್ಕೆ ಅದನ್ನ ಕೊಟ್ಟಿದ್ದೀಗ ವಿಚಾರ. ಫೈನ್. ಸಂಕೇತ್ ಸರ್, ಈಗ ಒಂದೊಂದು ಪ್ರಶ್ನೆ ಇತ್ತು ಸರ್. ಈಗ ಅತಿ ಮುಖ್ಯವಾಗಿ ಈ ಥರ ಬೈಲ್ ಸಿಕ್ಕಿಲ್ಲಪ್ಪ, ರಿಜೆಕ್ಟ್ ಆಯ್ತು ಈಗ ದರ್ಶನ್ ಅಂಡ್ ಟೀಮ್ಗೆ ಅಥವಾ ಗ್ಯಾಂಗ್ಗೆ ಅಥವಾ ಸಹಚರರ ತಂಡಕ್ಕೆ ಏನಾದರೂ ಒಂದು ಇದ್ಕೊಳ್ಳಿ, ಈ ಥರ ಒಂದು ಬೈಲ್ ರಿಜೆಕ್ಟ್ ಆದಾಗ ಈ ಆರೋಪಿಗಳಿಗಿರ್ತಕ್ಕಂಥ ಆಪ್ಷನ್ ಏನು? ಇದೇ ಅಂತಿಮನ? ಈಗ ಟ್ರಯಲ್ ಬೇಗ ಶುರು ಮಾಡಿ ಅಂತ ಹೇಳಿಬಿಟ್ಟಿದ್ದಾರಲ್ಲಿ, ಬೇಗ ಟ್ರಯಲ್ ಶುರು ಆಗಬೇಕಿದು ಅಂತೇಳಿ. ಈಗ ನಾವು ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಕೂಡ ಆತನಿಗೆ ಬೇಲ್ ಸಿಕ್ಕಲಿಲ್ಲ, ಜೈಲಲ್ಲಿದ್ದಾಗಲೇ ಟ್ರಯಲನ್ನು ಫೇಸ್ ಮಾಡಿದ್ದು, ದೋಷಿ ಅಂತ ತೀರ್ಮಾನ ಆಯಿತು, ಜೀವಾವಧಿ ಶಿಕ್ಷೆ ಕೂಡ ಆಯಿತು. ದರ್ಶನ್ ಕೇಸ್ ಏನು ಸರ್? ದರ್ಶನ್ ಮುಂದೆ ಇರೋ ಆಪ್ಷನ್ಸ್ ಏನೀಗ ಅಂತ? ಈಗ ನೋಡಿ, there is no change in the circumstance. ಓಕೆ. If there is any change in the circumstance, then definitely it's a case for grant of bail. ಅಂದ್ರೆ ಅನಾರೋಗ್ಯದ ನಿಜವಾಗ್ಲೂ ಏನಾದ್ರೂ ಇತ್ತು ಅಂತಂದ್ರೆ ಅಂತ ಸಂದರ್ಭಗಳಲ್ಲಿ ಅದನ್ನ ಸಂಪೂರ್ಣವಾಗಿ 1 ಬಿಟ್ಟು 10 ಬಾರಿ ವಿಚಾರ ಮಾಡಿ 10 ಕಡೆ ಒಪಿನಿಯನ್ ತಗೊಂಡು ಸುಪ್ರೀಂ ಕೋರ್ಟ್ ಏನಾದ್ರೂ ಅದು ಕೊಡಲೇಬೇಕು ಅನ್ನುವಂತ ಪರಿಸ್ಥಿತಿ ಇತ್ತು ಅಂದ್ರೆ, ಅನಾರೋಗ್ಯದ ಪರಿಸ್ಥಿತಿ ಮನವರಿಕೆ ಆದ್ರೆ ಮಾತ್ರ ಆ ರೀತಿಯಲ್ಲಿ ಕೊಡಬಹುದು. ಆರ್ ಇಫ್ ದರ್ ಇಸ್ ಎನಿ ಚೇಂಜ್ ಇನ್ ದ ಸರ್ಕಮ್ಸ್ಟಾನ್ಸ್, ಅಂದ್ರೆ ಆತರ ಪರಿಸ್ಥಿತಿಯಲ್ಲಿ ನಡವಳಿಕೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದ್ದಲ್ಲಿ ಅಂತ ಸಂದರ್ಭಗಳಲ್ಲೂ ಕೂಡ ಸ್ಪೆಷಲ್ ಸರ್ಕಮ್ಸ್ಟಾನ್ಸ್ ಅಂತ ಕೊಡಬಹುದು. ಅಥವಾ ಟ್ರಯಲ್ ಬಹಳ ಡಿಲೇ ಆಯ್ತು ಅಂತ ತಿಳ್ಕೊಳ್ಳಿ, ಈಗ ಸಾಕಷ್ಟು ಜನ ವಿಟ್ನೆಸ್ ಗಳಿದ್ದಾರೆ, ಸಾಕಷ್ಟು ಹಲವಾರು ವರ್ಷಗಳು ನಡೀತಾ ಇತ್ತು, ಟ್ರಯಲ್ ಸದ್ಯದಲ್ಲೇ ಮುಗಿಯುವಂತ ಹಂತದಲ್ಲಿ ಇರ್ಲಿಲ್ಲ ಅಂತಂದ್ರೆ ಇವ್ರನ್ನ ಜೈಲಿನಲ್ಲಿ ಇಟ್ಕೊಳ್ಳೋದ್ರಿಂದ ಏನು ಉಪಯೋಗಕ್ಕೆ ಬರೋದಿಲ್ಲ ಅಲ್ಲಿವರೆಗೆ, ಇದರಿಂದ ತೊಂದರೆ ಆಗ್ತಾ ಇದೆ ಅನ್ನೋದಿತ್ತು ಅಂದ್ರೆ, ಮತ್ತೆ ಇವರು ಸಮಾಜದಲ್ಲಿ ಅಂದ್ರೆ ಜೈಲಿನಿಂದ ಹೊರಗಡೆ ಇದ್ರೆ ಈ ವಿಟ್ನೆಸ್ ಗಳಿಗೆ ಮತ್ತೊಬ್ಬರಿಗೆ ಯಾರಿಗೂ ತೊಂದರೆ ಆಗೋದಿಲ್ಲ ಅಂತ ಮನವರಿಕೆ ಆದಾಗ ಮಾತ್ರ ಸುಪ್ರೀಂ ಕೋರ್ಟ್ ಇದನ್ನ ಬೇಲ್ ಕೊಡಬಹುದು. ಇವು ಎಲ್ಲವನ್ನೂ ಮನವರಿಕೆ ಮಾಡ್ಕೊಡ್ಬೇಕು ಅಂದ್ರೆ ಮೊದಲು ಈ ಆರೋಪಿಗಳ ಮನಸ್ಥಿತಿ ಮತ್ತು ಆರೋಪಿಗಳ ನಡವಳಿಕೆ ಸರಿ ಇರಬೇಕು, ಮತ್ತು ಆರೋಪಿಗಳ ಸತ್ಯವಂತರಾಗಿರ್ಬೇಕು. ಕೋರ್ಟ್ ಮುಂದೆ ಹೇಳೋದೊಂದು, ಅವ್ರು ನಡೆದುಕೊಳ್ಳೋದೊಂದು ಬೇರೆ ಇತ್ತು ಅಂದ್ರೆ, ಅಥವಾ ಕೋರ್ಟ್ಗೆ ಏನಾದ್ರು ಮಿಸ್ಲೀಡ್ ಮಾಡಕ್ ಪ್ರಯತ್ನ ಮಾಡಿದ್ರು ಅಂದ್ರೆ, ಮತ್ತು ಸಮಾಜಘಾತಕ ಶಕ್ತಿಗಳ ಜೊತೆಗೆ ಗುರುತಿಸ್ಕೊಳ್ತಾ ಇದ್ರು ಅಂದ್ರೆ, ಅಥವಾ ಸಮಾಜಘಾತಕ ಚಟುವಟಿಕೆಗಳಲ್ಲಿ ಏನಾದ್ರು ಪಾಲ್ಗೊಳ್ತಾ ಇದ್ರು ಅಂದ್ರೆ, ಅಥವಾ ಪ್ರಾಸಿಕ್ಯೂಷನ್ ವಿಟ್ನೆಸ್ ಗಳ ಜೊತೆಗೆ ಮತ್ತೇನಾದ್ರು ಇನ್ಫ್ಲೂಯೆನ್ಸ್ ಡೈರೆಕ್ಟ್ ಆಗ್ಲಿ ಇಂಡೈರೆಕ್ಟ್ ಆಗ್ಲಿ ಮಾಡ್ತಾ ಇದ್ರು ಅಂದ್ರೆ, ಅಥವಾ ಕಾನೂನಿನ ಉಲ್ಲಂಘನೆ, ಬೇಲ್ ಕಂಡೀಷನ್ಸ್ ಉಲ್ಲಂಘನೆ ಮಾಡ್ತಾ ಇದ್ದಾಗ ಮುಲಾಜಿಲ್ಲದೆ ಮತ್ತು ಯಾವ ರೀತಿ ಇದೆ ಅದೇ ಪರಿಸ್ಥಿತಿಯಲ್ಲಿ ತಗೊಂಡ್ ಬರುತ್ತೆ. ಬಟ್ ನಾನ್ ಹೇಳೋದು, ಈ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಇದರಲ್ಲಿ 2-3 ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಟ್ಟಿದೆ. ಜಸ್ಟಿಸ್ ಪಾರ್ಡಿವಾಲ ಅವರು ಬರೆದಿದ್ದ ಕೊನೆಯದು ಏನಿದೆ ಇವತ್ತು ಅನೌನ್ಸ್ಮೆಂಟ್ ಆದ ನಂತರ, ಯಾವುದೇ ಜೈಲಿನಲ್ಲಿ ಇರುವಂತ ವ್ಯಕ್ತಿ ಆರೋಪಿನೇ, ಅವ್ರು ಹೇಳೋದು ಅಪರಾಧಿನೇ. ಆರೋಪಿಗಳಲ್ಲಿ ಮೇಲ್ದರ್ಜೆಯವನು ಕೆಳದರ್ಜೆಯವನು ಅನ್ನೋದು ಇಲ್ಲ. ಶ್ರೀಮಂತರ ಮತ್ತು ಬಡವ ಮತ್ತು ಬಲ್ಲಿದ ಅನ್ನೋದಾಗ್ಲಿ, ಅಥವಾ ಪಾಲಿಟಿಷಿಯನ್ ಆಗ್ಲಿ ಮತ್ತು ಆರ್ಡಿನರಿ ಸಿಟಿಸನ್ ಅನ್ನೋದಿಲ್ಲ. ಆರ್ಟಿಕಲ್ 14 ಅಂದ್ರೆ ಎಲ್ಲರೂ ಸಮಾದ್ರೆ, ತಪ್ಪೆಸಗಿದ್ದಾರೆ ಅಂದ್ರೆ ಅವ್ರು ತಪ್ಪಿತಸ್ಥರೆ ಅನ್ನೋ ರೀತಿಯಲ್ಲಿ ಹೇಳ್ತದೆ. ಹಾಗಾಗಿ ಅವರ ಜೊತೆಗೆ ಈ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಅಂತ ಏನಿದೆ ಅಲ್ಲ, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಥವಾ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಅಂತ ಏನಿದೆ, ಈ ಆರೋಪಿಗಳ ಸ್ಥಾನಮಾನದ ತಕ್ಕಂಗೆ ಅವರು ಬದಲಾಗಬಾರದು, ಅವರ ಟ್ರೀಟ್ಮೆಂಟ್ ಬದಲಾಗಬಾರದು, ಹಾಗೂ ಅವರಿಗೆ ಸೌಲಭ್ಯಗಳು ಕೂಡ ಬದಲಾಗಬಾರದು ಅನ್ನೋ ನಿಟ್ಟಿನಲ್ಲಿ ಬಹಳ ಸ್ಟ್ರಾಂಗ್ ಮೆಸೇಜ್ ಅನ್ನು ಕೊಟ್ಟು ಎಲ್ಲಾ DGPಗಳಿಗೆ ಇದನ್ನ ಸರ್ಕ್ಯುಲೇಟ್ ಮಾಡಿ, ಎಲ್ಲಾ ರಾಜ್ಯಗಳ ಹೈಕೋರ್ಟ್ಗಳಿಗೂ ಕೂಡ ಇದನ್ನ ಸರ್ಕ್ಯುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಒಂದೇ ಕೇಸ್ ಅಂತಲ್ಲ, ಎಲ್ಲಾ ಕೇಸ್ಗಳನ್ನ ಬೇರೆ ಬೇರೆ ಕೇಸ್ಗಳಲ್ಲೂ ಇದು ನಡೀತಾ ಇರೋದ್ರಿಂದ ಈ ಸುಪ್ರೀಂ ಕೋರ್ಟ್ಗೆ ಇದೆಲ್ಲ ಮನವರಿಕೆ ಆಗಿರೋದ್ರಿಂದ ಇದನ್ನು ಕಾನೂನು ಮಾಡಲೇಬೇಕು ಅಥವಾ ರೂಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇದನ್ನ ಮಾಡಿರೋದು. ಇದು ಒಂದು ಪ್ರಕರಣ ಮಾತ್ರ ಅವ್ರಿಗೆ ಸಿಕ್ಕಿರೋದು. ಆದ್ರೆ ಬೇರೆ ಪ್ರಕರಣದಲ್ಲಿ ಈಗಾಗ್ಲೇ ಅವ್ರ ಮನವರಿಕೆ ಆಗಿರೋದ್ರಿಂದ ಜೈಲಿನ ಪರಿಸ್ಥಿತಿ, ಅಥವಾ ಇದು ಈ ತರ ನಡೀತಾ ಇರುವಂತ ನಡವಳಿಕೆಗಳ ಪರಿಸ್ಥಿತಿ, ಹಾಗೂ ಈ ಕಾನೂನಿನ ಕೈಗೆ ಎತ್ಕೊಂಡು
ಜೈಲಲ್ಲೂ ಕೂಡ ತಮ್ಮ ದರ್ಬಾರನ್ನ ನಡೆಸ್ತಾ ಇರುವಂತದನ್ನೆಲ್ಲ ನೋಡಿದ ತಕ್ಷಣ ಈ ಕೇಸು ಒಂದು ಉತ್ತಮ ಕೇಸು, ನಿದರ್ಶನ ಅಂತ ಹೇಳ್ಕೊಂಡು ಈ ಕೇಸ್ನಲ್ಲಿ ಬರೆದಿರೋದು. ಆದ್ರೆ ಇವನ್ ಎಲ್ಲವನ್ನೂ ಒಂದೇ ದಿನದಲ್ಲಿ ನಾವು ಸುಧಾರಣೆ ಮಾಡ್ತೇವೆ ಸಮಾಜವನ್ನ ಅಥವಾ ಜೈಲನ್ನ ಅಂತಂದ್ರೆ ಸ್ವಲ್ಪ ಕಷ್ಟಕರವಾದ ವಿಚಾರನೆ. ಬಟ್ ಇದು ಒಂದು ಹಂತಕ್ಕೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ನನ್ನ ಅಭಿಪ್ರಾಯ. ಫೈನ್ ಫೈನ್, ಮತ್ತಷ್ಟು ಮಾತಾಡಿಸ್ತೀನಿ ಸರ್, ಒಂದೇ ಒಂದು ಬ್ರೇಕ್ ಆದ್ಮೇಲೆ. ಬಿಗ್ ಫೈಟ್ ವಿಶೇಷಗಳನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಂಥ ವಿಚಾರಗಳಲ್ಲಿ ಸರ್, ಈಗ ಮೇಯ್ನ್ ಆಗಿ ದರ್ಶನ್ ಮೇಲೆ ಮಾಡಿರ್ತಕ್ಕಂಥ 11 ಸೆಕ್ಷನ್ಗಳ ಅಡಿಯಲ್ಲಿ ಆರೋಪ ಮಾಡಲಾಗಿದೆ ದರ್ಶನ್ ಮೇಲೆ. ಪ್ರಮುಖವಾಗಿರ್ತಕ್ಕಂಥ 3 ಕೊಲೆ ಮಾಡೋ ಉದ್ದೇಶದಿಂದ ಅಪಹರಣ ಮಾಡಿರೋದು, ಕಿಡ್ನ್ಯಾಪ್ ಮಾಡಿರೋದು ಭಾಗ 1. ಕೊಲೆ ಮಾಡೋ ಉದ್ದೇಶದಿಂದನೇ ಅವನನ್ನು ಕೊಲೆ ಮಾಡಿದ್ದು. ಏನೋ ಆಕ್ಸಿಡೆಂಟಲ್ಲಿ ಏನೋ ಆಗ್ಬಿಡ್ತು, ಒಂದು ಡೇಟ್ ಹೊಡೆದೆ ಸ್ವಾಮಿ, ನನಗೆ ಅವ್ನು ಸಾಯ್ತಾನೆ ಅಂತಲೇ ಗೊತ್ತಿರಲಿಲ್ಲ, ಅವನಿಗೇನೋ ಕಾಯಿಲೆ ಇತ್ತೇನೋ ಸತ್ತೋಗ್ಬಿಟ್ಟ, ಇದಲ್ಲ. ಈ ಪೂರ್ತಿ ಪರ್ಪಸ್ ಇತ್ತು, ನಿನ್ನ ಮೋಟೋನೇ ಅದಾಗಿತ್ತು, ಕರೆಸಿ ಸಾಯಿಸ್ಬೇಕಾಗಿತ್ತು ಅವನ್ನ ನೀನು ಅಂತ ನೀನು ಮೊದಲೇ ಗುರಿ ಇಟ್ಕೊಂಡ್ಬಿಟ್ಟಿದ್ದೆ. ಇನ್ನೊಂದು 120 ಸೆಕ್ಷನ್ 120B ಕ್ರಿಮಿನಲ್ ಕಾನ್ಸ್ಪಿರಸಿ, ಅಪರಾಧಿಕ ಒಳಸಂಚು, ಅದು ಬರ್ತವೆ. ಇನ್ನೊಂದು ಗಂಭೀರವಾಗಿರ್ತಕ್ಕಂಥದ್ದು ಸಾಕ್ಷ್ಯನಾಶ. ಡೆಡ್ ಬಾಡಿನೆಲ್ಲೋ ಡಿಸ್ಪೋಸ್ ಮಾಡಿಬಿಡಿ, ಇದನ್ನು ಯಾರನ್ನೋ ತೊಗೊಂಡೋಗಿ ಅಲ್ಲಿ ಹಾಕ್ಬಿಡಿ, ಇನ್ಯಾರೋ 3-4 ಜನ ತಲೆ ಮಾಸ್ತವ್ರು ತಂದು ನಾವೇ ಸಾಯಿಸಿದ್ದು, ಹಣಕಾಸಿನ ಗಲಾಟೆ ಇತ್ತು ಅಂತ ಹೇಳಿಬಿಡಿ ಅಂತ ಹೇಳಿ 11 ಸೆಕ್ಷನ್ಗಳಲ್ಲಿ ಈ 3 ಸೆಕ್ಷನ್ ಪ್ರೂವ್ ಆಗಿಬಿಟ್ರೆ ಜೀವಾವಧಿ ಅಂತ ಹೇಳಿ ಕಾನೂನು ಹೇಳ್ತಾ ಇದೆ ಸರ್. ಕಾನೂನು ಹೇಳ್ತಾ ಇದೆ ಕ್ಯಾಪಿಟಲ್ ಪನಿಷ್ಮೆಂಟ್ ಇದೆ. ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದ್ರೆ ಏನಂತ ಗೊತ್ತಲ್ಲ ತಮಗೆ, ಮರಣದಂಡನೆಯಿಂದ ಸ್ಟಾರ್ಟ್ ಆಗುತ್ತೆ ಇದು. ಅದೇ ಕ್ಯಾಪಿಟಲ್ ಟಾಪ್ ಪನಿಷ್ಮೆಂಟ್ ಸ್ಟಾರ್ಟ್ ಅಲ್ಲಿಂದ, ಈ 302 ಅಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಸ್ಪೆಷಲ್ ಪ್ರಕರಣ ಅಂತ ಆದಾಗ, ವಿಶೇಷ ಪ್ರಕರಣಗಳಂತ ಇವೆಲ್ಲ ಎಲ್ಲವೂ ಮರ್ಡರ್ ಆಗ್ತವೆ. ಗಂಡ ಹೆಂಡತಿ ಸಾಯಿಸಿದ್ದ, ಹೆಂಡತಿ ಗಂಡನ ಸಾಯಿಸಿದ, ಅಣ್ಣ ತಮ್ಮನ ಸಾಯಿಸಿದ, ಇದೆಲ್ಲವೂ ಸಾಮಾನ್ಯ ಕೊಲೆಗಳ ಥರ ಇವು. ಇದು ಜನರಲ್ ಆಗಿ ಏನೋ ಆಗಕ್ಕೋಗಿ ಏನೋ ಆಗೋಗ್ಬಿಟ್ಟು ಅವನು ಕೋಪಕ್ಕೋಗಿ ಸಾಯಿಸ್ತಿರೋದು ಇವೆಲ್ಲ ನಡೀತದೆ. ಬಟ್ ಇದರಲ್ಲಿ ಆರ್ಗನೈಸ್ಡ್ ಆಗಿ ಒಂದು ಸಣ್ಣ ವಿಚಾರನ ದೊಡ್ಡ ವಿಚಾರನ ಪ್ರಶ್ನೆ ಅಲ್ಲ, ಅದು ಒಂದು ಹೆಣ್ಣಿನ ವಿಚಾರ. ಇಲ್ಲಿ ನಮ್ಮಲ್ಲಿ ಏನೇ ಪ್ರಾಬ್ಲಮ್ ಆಗೋದು 3ಕ್ಕೆ ಹೆಣ್ಣು 1 ಮಣ್ಣು. ಇಲ್ಲಿ ಹೆಣ್ಣಿನ ವಿಚಾರಕ್ಕೆ ಆ ಹೆಣ್ಣಿನ ಸ್ಯಾಟಿಸ್ಫೈ ಮಾಡೋಕ್ಕೋಸ್ಕರ ಈತ ಕೊಟ್ಟ ಒಂದು ಸಣ್ಣ ಇನ್ಸ್ಟ್ರಕ್ಷನ್, ಅವನ್ನ ಕರ್ಕೊಂಬರ್ರು ಅಂತ. ಆ ಕರ್ಕೊಂಬರ್ರು ಅನ್ನೋದು ಇದೆಯಲ್ಲ, ಅದೇ ಸ್ಟಾರ್ಟ್ ಪಾಯಿಂಟ್ ಕಿಡ್ನ್ಯಾಪ್ಗೆ. ಅವನ್ಗೆ ಹಗ್ಗ ಕಟ್ಕೊಂಡು ಎಳ್ಕೊಂಬಂದ್ರು, ಚಿಲ್ ತುಂಬ್ಕೊಂಬಂದ್ರು ಅಂದ್ರೆ ಬುದ್ಧಿ ಮಾತು ಹೇಳಕ್ಕೆ ಒಂದೆರಡು ಬುದ್ಧಿ ಮಾತು ಹೇಳ ಅಂತ ನಿಮ್ಮ ಅಭಿಪ್ರಾಯದಲ್ಲಿ ಪ್ರಶ್ನೆ ಆದ್ರೂ ಇನ್ವೆಸ್ಟಿಗೇಷನ್ ಏನು ಹೇಳುತ್ತೆ ಅಂತಂದ್ರೆ, ನೀವು ಅಲ್ಲಿಂದ ಕರ್ಕೊಂಬಂದು ಕೊನೆಗೆ ಒಂದು ಡೆತ್ ಕಾಣುತ್ತಲ್ಲ ಶೆಡ್, ಸೊ ಇದ್ರದ್ದು ಅಲ್ಲಿಗೆ ಲಿಂಕ್ ತೋರಿಸುತ್ತೆ. ನೀವು ಅದಕ್ಕೋಸ್ಕರನೇ ಕರ್ಕೊಂಬಂದ್ರಿ ಅಂತ. ಸಾವಿಗೆನೆ ಲಾಸ್ಟ್ ಜರ್ನಿ ಒಂದು. ನೀವು ಸುಮ್ಮನೆ ನೀವು ಹೇಳ್ಕೊಂತ ಇದ್ದೀರಾ, ನಾವು ಕರೆದು ಬುದ್ಧಿ ಹೇಳ್ಬಿಟ್ಟು ಕರ್ಸ್ಕೊಂಬಂದು ಎಲ್ಲ ಮಾಡಬೇಡಪ್ಪ, ಅವನಿಗೇನೋ ಹೊಡೆದು ಇಲ್ಲಿ ಒಂದು ಸ್ವಲ್ಪ ಹೊಡೆದು ಏನೋ ಮಾಡಿ ಒಂದಷ್ಟು ದುಡ್ಡು ಕೊಟ್ಟು ಕಳಿಸ್ಬಿಟ್ಟಿದ್ರು ಅನ್ಕೊಳ್ಳಿ. ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಲಾಜಿಕ್ ಪಾಯಿಂಟ್. ಇವನು ಇಲ್ಲಿಂದ ಬಸ್ ಹತ್ತು ಊರಿಗೆ ಹೋಗ್ತಾನೆ, ಊರಿಗೆ ಹೋದ್ಮೇಲೆ ಸತ್ತೋಗ್ತಾನೆ ಅನ್ಕೊಳ್ಳಿ, ಅದು ಮರ್ಡರ್ ಕೇಸೇ. ಆದರೆ ಅವ್ರಿಗೆ ಸಾಯಿಸ್ಬೇಕಂತ ಉದ್ದೇಶ ಇರಲಿಲ್ಲ ಅಂತ ಪ್ರಶ್ನೆ ಆಗುತ್ತೆ ಇಲ್ಲಿ. ಅವನಿಗೆ ಅಷ್ಟೇ ಏನೋ ಒಂದಷ್ಟು ಬಿಗಿದು ಊಟಕ್ಕೆ ತಿಂಡಿಗೆ ಭಯ ಮಾಡಿ ಕಳಿಸ್ಬಿಟ್ರು ಅಂತ. ಅದು ಒಳಗಡೆ ಏನಾಗಿತ್ತು ಅನ್ನೋದು ಇವ್ರಿಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಅಲ್ಲಿ ಸತ್ತೋಗ್ತಾನೆ. ಆವಾಗ ನೀವು ಇದು ಎಕ್ಸಂಪ್ಷನ್ ಕೇಳೋಕೆ ಅವಕಾಶ ಇರುತ್ತೆ. ಆದರೆ ನೀವು ಇಲ್ಲೇ ಅವ್ನು ಸತ್ತೋಗ್ತಾನಲ್ಲ, ಇಲ್ಲೇ ನೀವು ಅದನ್ನ ಮರೆಮಾಚಕ್ಕೆ ಹೋಗ್ತಿರಲ್ಲ. ಸೊ ನೀವೇನು 3 ಸೆಕ್ಷನ್ ಹೇಳ್ತಿರಲ್ಲ, ಆ 3ಕ್ಕೂ ಎವಿಡೆನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲೇ ಸಿಕ್ಬಿಡ್ತಲ್ಲ. ಕಿಡ್ನ್ಯಾಪ್ ಸರಿ ಸರ್, ನಾನು ಆ ಸ್ಪಾಟ್ಗೆ ಎಂಟ್ರಿ ಆಗುವ ಮೊದಲೇ 10-11 ಜನ ಅಲ್ಲಿದ್ರು, ಏನೋ ಸಿಟ್ಟಿಗೆ ಅವರು 4 ಏಟು ಹೊಡೆದ್ಬಿಟ್ಟಿದ್ದಾರೆ. ಎಂಟ್ರಿ ಆದ ಅವ್ರು ಯಾರಿಗೋಸ್ಕರ ಹೊಡೆದಿದ್ದು? ನಿನ್ನ ಇನ್ಸ್ಟ್ರಕ್ಷನ್ ಮೇಲೆ ಕರ್ಕೊಂಬಂದ ಮೇಲೆ. ನಿನ್ನ ಸರ್, ಈಗ ಲೋಕೇಶ್ವರ್ ಅವ್ರು ಯಾರಿಗೋ ಕರ್ಕೊಂಬಂದ್ರಪ್ಪ ಅವನು ಅಂತ ಹೇಳ್ತಾರೆ, 4-5 ಜನ ಸೇರಿಸಿ ಹೊಡೆದ್ಬಿಟ್ಟು ಲೋಕೇಶ್ವರ್ ಅವರು ಸಾಯಿಸಕ್ಕೆ ಕರ್ಕೊಂಬಂದಿದ್ರು ಅಂತ ಅರ್ಥ ಮಾಡ್ತಾರೆ. ಅದರಲ್ಲಿದ್ದಂಥವ್ರ ಬಿಹೇವಿಯರ್ ಏನಿತ್ತು ಅಂತ ನಿಮ್ಗೆ ಗೊತ್ತಲ್ಲ. ಅವರೆಲ್ಲ ಕರೆಂಟ್ ಶಾಕ್ ಇಂದ ಎಲ್ಲ ಆಗಿದೆ ಅಂತ ಮಾಹಿತಿ. ಆ ಥರದ್ದು ಆಕ್ಟಿವಿಟಿ ಅಲ್ಲಿ ನಡೀತಿತ್ತು ಅಂದರೆ ಆ ಶೆಡ್ಡಿನ ಪರಿಸ್ಥಿತಿ ಏನಿತ್ತು, ಇತಿಹಾಸ ಅಂತ ಇದೆಯಲ್ಲ, ಅದಕ್ಕೆ ಅಲ್ಲಿ ಇದೇ ಡೀಲ್ ಸೆಟ್ಲ್ಮೆಂಟು ಇನ್ನೊಂದು ಮತ್ತೊಂದು ಮಾಡೋಕ್ಕೆ ಮೆಡಿಕಲ್ ಸ್ಟೋರಿಂದ ಪೇನ್ ಕಿಲ್ಲರ್ ಮಾತ್ರೆಗಳು ಅದಕ್ಕೆ ಇಟ್ಕೊಂಡು ಶೆಡ್. ಅದು ಆ ಶೆಡ್ ಇದ್ದಿದ್ದೇ ಈ ಥರದ್ದು ವಿಚಾರಗಳಲ್ಲಿ ಸೆಟ್ಲ್ಮೆಂಟ್, ಯಾರು ದುಡ್ಡು ಕಾಸು ಕೊಡಿದವರು, ನ್ಯಾಯ ಲ್ಯಾಂಡ್ ಡಿಸ್ಪ್ಯೂಟ್ ಅವರು ಅಲ್ಲಿ ಕೂತ್ಕೊಂಡು ಮಾಡೋಕ್ಕೆ ಆ ಶೆಡ್ಡು. ಆ ಶೆಡ್ಗೂ ಇತಿಹಾಸ ಇದೆ. ಸರ್, ಲೀಗಲಿ ಪ್ರೂವ್ ಆಗಬೇಕಲ್ಲ ಸರ್. ಶೆಡ್ ಬಗ್ಗೆ 1000 ಕಥೆ ಹೇಳ್ತಾರೆ, ಕಾಂಪೌಂಡ್ ಒಳಗಡೆ ಕಥೆಗಳು 1000 ಕಥೆ ಹೇಳ್ತಾರೆ ಸರ್, ಹಿಂಗಂತೆ ಹಂಗಂತೆ ಅಂತ ಹೇಳ್ತಾರೆ. ಅಲ್ಲಿ CCTVಗಳಿದ್ದಾವೆ, ಇವರು ಬಂದಿದ್ದು ಹೋಗಿದ್ದು. ಅವನಿಗೆ
ಹೊಡೆದಿದ್ದು ಮಾಡಿದ್ದು ಎಲ್ಲದೂ ಸಿಕ್ಕಿದೆ, ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲ ಸಿಕ್ಕಿದೆ. ಆ ಗಾರ್ಡ್ಗಳು ಯಾರು ಅಲ್ಲಿ ಸೆಕ್ಯೂರಿಟಿಯವರು ಇದ್ದಾರೆ ಅವರು ಇವ್ರು ಬಂದಿದ್ದು ಹೋಗಿದ್ದೆಲ್ಲ ಎವಿಡೆನ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಈ ಸರ್ಕಮ್ಸ್ಟೆನ್ಸಸ್ಸು ಪೂರಾ ಕ್ಲಿಯರಾಗಿ ಹೇಳ್ತು, ಅವ್ರನ್ನ ಎತ್ತಾಕೊಂಬಂದಿರೋದು ಹೊಡೆದಿರೋದು ಎಲ್ಲ ನಿಜ ಅಂತ. ಮತ್ತು ಇಲ್ಲಿಂದ ತಗೊಂಡೋಗಿದ್ದು ಅಲ್ಲಿ ಅವರೇ ಒಪ್ಕೊಂತಾರೆ, ನಾವೇ ಹೊಡೆದು ತಂದು ಇಲ್ಲಿ ಹಾಕ್ಕೊಂಡಿದ್ದು ಅಂತ. ಎಲ್ಲದಕ್ಕೂ A2ನೇ ಹೊಣೆನಾ ಇದರಲ್ಲಿ? A2 ಅಂದರೆ ಮೇನ್ ಎಲ್ಲ ವಿಚಾರಕ್ಕೂ A2ನೇ ಹೊಣೆ ಇಲ್ಲಿ. A1 ಅಂತ ಸಪ್ರೇಟಾಗಿ ಕೊಟ್ಟಿದ್ದಾರೆ ನೋಡಿ ಒಬ್ರಿಗೆ, ಅವ್ರನ್ನ ಮೊದಲು ಹೊಣೆ ಮಾಡ್ತಾರೆ ಪವಿತ್ರ ಗೌಡ. ಎರಡನೇ ಅವರು ಎಕ್ಸಿಕ್ಯೂಷನ್ನು, ಅದು ಪ್ಲಾನಿಂಗ್ ಕಮಿಟಿ, ಅದು ಇದು ಎಕ್ಸಿಕ್ಯೂಷನ್ ಕಮಿಟಿ. ಇವರೆಲ್ಲ ವರ್ಕಿಂಗ್ ಕಮಿಟಿ. ಸೊ ಹಾಗಾಗಿ A2ದು ಜವಾಬ್ದಾರಿ ಜಾಸ್ತಿ ಆಗ್ಬಿಡ್ತಿಲ್ಲಿ. A1 ಹೇಳಿರೋದು ಚಪ್ಪಲಿಲಿ ಒಂದೇಟು ಹೊಡೆದ್ಬಿಟ್ಟೆ ಅಷ್ಟೇ, ನಾನು ಸಿಟ್ಟಿತ್ತು, ನಾನು ಇನ್ನೇನೋ ಮಾಡಲಿಲ್ಲ, ನನಗೆ ಕ್ರಿಮಿನಲ್ ಹಿನ್ನೆಲೆನೇ ಇಲ್ಲ. ನನಗೆ ಈ ಕ್ರಿಮಿನಲ್ ಹಿನ್ನೆಲೆ ಅಂತ ಇದನ್ನು ಯಾರಿಗೆ ಕನ್ಸಿಡರ್ ಮಾಡ್ತಾರೆ? ಕಾಮನ್ ಇಂಟೆನ್ಷನ್ ಅಂತ ನಮ್ಮಲ್ಲಿ ಸಮಾನ ಉದ್ದೇಶಗಳು. ನಾನು ಒಂದೇಟು ಹೊಡೆದ್ನೋ 2 ಏಟು ಹೊಡೆದ್ನೋ ಅದೆಲ್ಲ ಅಲ್ಲ, ನೀವೆಲ್ಲ ಸೇರ್ಕೊಂಡು ಹೊಡೆದಿದ್ದಕ್ಕೆ ಸತ್ತ ಅಂತ ಅದು ಹೇಳೋದು. ಆ ಕಾಮನ್ ಮೋಟಿವ್ ಏನಿದೆಯಲ್ಲ, ನಾನು ಹೊಡೆದ ಏಟಿಗೆ ಅವನು ಪ್ರಾಣ ಬಿಡಲಿಲ್ಲ ಅಲ್ಲ ಇರ್ಬೋದು, ಬಟ್ ನಿನ್ನ ಹೊಡೆಯೋ ಒಂದು ಏಟಿಗೆ ಬೇರೆಯವ್ರು ಮೋಟಿವೇಟ್ ಸಿಕ್ತಲ್ಲ, ಅವ್ರು ಹೊಡೆದ್ರು. ನಾನು ಒಂದು ಹೊಡೆದಿದ್ದಕ್ಕೆ ಅವರೆಲ್ಲ ಹೊಡೆದ್ರು, ನಾನು ಹೊಡಿದಲ್ಲೇ ಯಾರು ಹೊಡಿಬೇಡ ಅಂದಿದ್ರೆ ಯಾರು ಹೊಡಿತಿರ್ಲಿಲ್ಲ. ನಾನು ಕರೆಸಿದ್ದು ಹೌದು, ಒಂದೇಟು ಹೊಡೆದಿಲ್ಲ ನಾನು. ಅಲ್ಲಿ ಪ್ರೂವ್ ಆಗಿದೆಯಲ್ಲ, ಒಂದೇಟು ಅವಳು ಹೊಡೆದ್ಲು ಚಪ್ಪಲಿ. A2 ಹೇಳ್ತಾ ಇದ್ದೀನಿ ನಾನು, A2 ಹೇಳ್ತಾ ಇದ್ದೀನಿ. A2 ಹೊಡೆದಿಲ್ಲ ಅಂತಲ್ಲ, ಅವನು ಹೊಡೆದಿರೋದಕ್ಕೂ ಎವಿಡೆನ್ಸ್ ಸಿಕ್ಕಿದೆ, ಫೋಟೋಸ್ ಎಲ್ಲ, ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಅಲ್ಲ, ಅವನು ಬೆಲ್ಟ್ ಬಿಚ್ಚಿ ಹೊಡೆದಿರೋದು, ಅವು ಫೋಟೋಸ್ ಎಲ್ಲ ಸಿಕ್ಕಿದೆ. ನಿಮಗೆ ಟಿ ವಿಯಲ್ಲಿ ಸಿಕ್ಕಿಲ್ಲ ಅಷ್ಟೇ, ಅದು ಅಲ್ಲಿ CCTVಲಿ ಎಲ್ಲ ರಿಕ್ಯಾಪ್ಚರ್ ಮಾಡಿದ್ದಾರೆ, ಅದರಲ್ಲೆಲ್ಲ ಸಿಕ್ಕಿದೆ. ಅವನು ಹೊಡೆಯೋದು, ಎತ್ಕೊಂಡೋಗೋ ಗೆಣ ಎತ್ಕೊಂಡೋಗೋದು ಅದೆಲ್ಲ ಸಿಕ್ಕಿದೆ. ಅಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ತುಂಬ ಸ್ಟ್ರಾಂಗ್ ಇದೆ ಇದರಲ್ಲಿ ಕೇಸಲ್ಲಿ. ಬೇಲ್ ಸಿಕ್ಕ ಮೇಲೆ ಒಬ್ಬ ವ್ಯಕ್ತಿ ಹೇಗಿರಬೇಕು ಸರ್? ಬೇಲ್ ಸಿಕ್ಕಿಬಿಡ್ತು ಅಂದರೆ ನಮ್ಗೆ ಈ ಆರೋಪಿಗಳನ್ನು ಗಮನಿಸಿದಾಗ ಎಲ್ಲರೂ ಅಂತ ನಾನು ಹೇಳಲ್ಲ, ಇನ್ನು ಯಾರು ಇದಾರಲ್ಲ ಅವರೆಲ್ಲರ ಬಗ್ಗೆ ನಾನು ಹೇಳಲ್ಲ, ಬೇರೆ ಯಾರೋ ಇದ್ದಾರೆ, ಯಾರೋ ನಾಗರಾಜ, ಅವರೆಲ್ಲ ಬಗ್ಗೆ ನಾವು ಹೇಳಲ್ಲ, ಅವ್ರ ಪಾಡ್ಗೆ ಅವ್ರು ಇದ್ದಾರೆ ಅಂತ ನಾವು ಕನ್ಸಿಡರ್ ಮಾಡೋಣ. ಎಸ್ಪೆಷಲಿ ಇವರಿಬ್ಬರು ವಿಚಾರ ಇತ್ತಲ್ಲ, A1 ಆ್ಯಂಡ್ A2, ಇವರು ವಿಚಾರ ಅಂತ ಬಂದಾಗ ಹೈಕೋರ್ಟಲ್ಲೇ ಬೇಲ್ ಸಿಕ್ಕ ಮೇಲೆ 199 ಬಾರಿ ಸುಪ್ರೀಂ ಕೋರ್ಟಲ್ಲಿ ಅದೇ ವಿತ್ ಸ್ಟ್ಯಾಂಡ್ ಆಗೋದು, ರದ್ದು ಮಾಡೋದಲ್ಲ, ರೇರೆಸ್ಟ್ ಆಫ್ ದಿ ರೇರ್ ಕೇಸ್ಗಳು. ಈ ಭ್ರಮೆಯಲ್ಲೇನಾದರೂ ಆರೋಪಿಗಳು ಇದ್ದೀರಾ? ನಾನು ಹೇಳಿ, ದಿಸ್ ಇಸ್ ದ ಕೈಂಡ್ ಆಫ್ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ, ಫಸ್ಟ್ ಆಫ್ ಇಟ್ಸ್ ಕೈಂಡ್. ಹೈಕೋರ್ಟ್ ಕೊಟ್ಟಿದ್ದನ್ನು ಅಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಫೈಟ್ ಮಾಡಿದಾಗಿದ್ದು ಕರ್ನಾಟಕ ಪೊಲೀಸ್ ಇತಿಹಾಸ, ಮತ್ತು ಇದು ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದಿ ಪೊಲೀಸ್ ಆ್ಯಂಡ್ ಪ್ರಾಸಿಕ್ಯೂಷನ್. ಅದರಲ್ಲೇನು ಎರಡು ಮಾತಿಲ್ಲ. ಮಿಸ್ಟರ್ ದಯಾನಂದ್ ಅವರು ಕಮಿಷನರ್ ಏನಿದ್ರು ಅವಾಗ, ಈ ಬೇಲ್ ಆದ ತಕ್ಷಣನೇ ಇಮ್ಮಿಡಿಯೇಟಾಗಿ ಈ ಹ್ಯಾಡ್ ಅ ಮೀಟಿಂಗ್ ಆ್ಯಂಡ್ ಈ ಫೈನಲೈಸ್ ಟು ಗೋ ಫಾರ್ ದಿ ಅಪೀಲ್ ಟು ದಿ ಸುಪ್ರೀಂ ಕೋರ್ಟ್. ದೆನ್ ಈ ಪ್ರೋಸೆಸ್ ದಿ ಥಿಂಗ್ಸ್ ಟು ದಿ ಗೌರ್ಮೆಂಟ್. ಅಲ್ಲ, ಗೌರ್ಮೆಂಟ್ಗೆ ಕೇಳಬೇಕದು ಪರ್ಮಿಷನ್. ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿ ಈ ರನ್ ಥ್ರೂ ದಿ ಗೌರ್ಮೆಂಟ್ ಆಕ್ಟಿವಿಟಿ ಎಲ್ಲರ ಹತ್ರ ಮೂವ್ ಮಾಡಿ ಹೋಗ್ಲೇಬೇಕಿದು ಕೇಸ್ ಅಂತ ಹೇಳಿ ಮಾಡಿದ್ದಕ್ಕೆ ಅದು ಹೋಗಿದ್ದಲ್ಲಿ. ಅದ್ರಲ್ಲಿ ದಯಾನಂದ್ ಅವ್ರಿಗೆ ಕ್ರೆಡಿಟ್ ತುಂಬ ಇದೆ ಈ ವಿಚಾರದಲ್ಲಿ. ಆಮೇಲೆ ಪ್ರಸನ್ನ ಕುಮಾರ್ ಅವರ ಈಗ ಬೇರೆ ಕಾರಾಗೃಹಕ್ಕೆ DGP ದಯಾನಂದ್ ಸರ್, ಇವನ್ ಗ್ರಾಚಾರ. ಅದೇ ಈಗ ಇಲ್ಲಿಂದ ಯಾರು ಕಳಿಸಿದ್ರೋ ಅಲ್ಲಿ ಇವ್ನು ಮಾನಿಟರ್ ಮಾಡಕ್ಕೆ ಅವರೇ ಕೂತ್ಕೊಂಡಿರೋದು. ಈಗ ಈ ಟೀಮ್ ಅವ್ರ ಅಂಡರ್ ಬಂದ್ಬಿಡ್ತಾರೆ ಈಗ ಅಂತ. ಇವ್ರ ಗ್ರಾಚಾರಗಳು ಕಾರಾಗೃಹದ DGP ಆಗಿದೆ. ಯಾಕೆಂದ್ರೆ ಅಲ್ಲಿ ಅಡುಗೆ ಮಾಡಿದ್ರೆ ಇಲ್ಲಿ ಬಡಿಸ್ತಾರೆ. ಈಗ ಕರೆಕ್ಟ್, ಎರಡೂ ಅವರೇನೆ, ಅಡುಗೆ ಮಾಡಿದ್ದು ಅವರೇನೆ, ಈಗ ಇಲ್ಲಿ ಬಡಿಸೋದು ಅವರೇನೆ. ಸರಿಯಾಗಿ ತಿನ್ಬೇಕು, ಇಲ್ದಿರೆ ಬೇರೆ ಥರ ಆಗುತ್ತೆ ಅದು. ನೋಡಿ, ಅದಕ್ಕೇನೆ ಮನುಷ್ಯ, ನಮ್ಮದು ಸಿಸ್ಟಮ್ ಏನಿದೆಯಲ್ಲ, ಜುಡಿಷಿಯರಿ ಜಸ್ಟಿಸ್ ಸಿಸ್ಟಮು, ನಮ್ಮಲ್ಲಿ ಪ್ಯುನಿಟಿವ್ ಸಿಸ್ಟಮ್ ಇಲ್ಲ. ನಮ್ಮದು ಪ್ಯೂರ್ಲಿ ರಿಫಾರ್ಮೇಟಿವ್ ಸಿಸ್ಟಮು ಏನಿದೆ. ಜುಡಿಷಿಯರಿ ಸಿಸ್ಟಮ್ ಇದೆ, ನಮ್ದಿರೋದೇ ರಿಫಾರ್ಮೇಟಿವ್ ಸಿಸ್ಟಮ್, ನೋ ಪ್ಯುನಿಟಿವ್ ಸಿಸ್ಟಮ್. ನೀವು ಲಕ್ಷ ಕೇಸ್ಗಳಲ್ಲಿ 10 ಕೇಸಿಗೆ ನೇಣು ಹಾಕಲ್ಲ ನಮ್ಮಲ್ಲಿ. ಕರೆಕ್ಟ್, ಅರ್ಥ ಆಯ್ತಾ? ಎಲ್ಲರಿಗೂ 5 ವರ್ಷ ಜೈಲು, 10 ವರ್ಷ ಜೈಲು ಅಂದ್ರೆ ಜೀವಾವಧಿ ಸುಧಾರಣೆ. ಅವನು ಅದ್ರೊಳಗೂ ಇಂಪ್ರೂವ್ ಆದ್ರೆ ಅವ್ನು ಮತ್ತೆ ರಿಲೀಸು, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಎಲ್ಲ ಕೇಳ್ತಿರ್ತೀರಲ್ಲ. ಕರೆಕ್ಟ್. ಸೊ ಇದು ಅಂದ್ರೆ ನಮ್ಮಲ್ಲಿ ಈ ಸುಧಾರಣೆ ವ್ಯವಸ್ಥೆಯಲ್ಲಿ ಇರುವಂಥದ್ದು. ಇಲ್ಲೂ ನೀನು ಶಿಕ್ಷೆ ಪ್ರಧಾನ ಅಲ್ಲ, ನಮ್ಮಲ್ಲಿ ಸುಧಾರಣೆ ಪ್ರಧಾನ. ಇಲ್ಲೂ ನಿನ್ಗೆ ಆ ಉದ್ದೇಶ ಇದು ಗೊತ್ತಿದ್ದು ನಿನ್ಗೆಲ್ಲ ಹೇಳಿರ್ತಾರೆ, ಅವ್ರ ಲಾಯರ್ಸು ಎಲ್ಲ ಹೇಳಿರ್ತಾರೆ, ನೋಡಪ್ಪ ಹುಷಾರಾಗಿರು, ಹಿಂಗೆ ಮಾಡಬೇಡ, ಹೋಗ್ಬೇಡ ಎಲ್ಲ ಹೇಳಿರ್ತಾರೆ. ಆದರೆ ಹಣದ ಹಮ್ಮು,
ಈ ಫೇಮ್ದ ಹಮ್ಮು ಇನ್ನೇನೇನು ಅಹಮ್ಗಳು. ದ ಅದರ್ ಸೈಡು ಈಗ ಆ ಮನುಷ್ಯ ಇರೋದೇ ಸಿನಿಮಾ ಫೀಲ್ಡು ಸರ್. ಆ ಮನುಷ್ಯ ಇರೋದೇ ಸಿನಿಮಾ ಫೀಲ್ಡು. ಆ ಮನುಷ್ಯನ ಕೆಲಸ ಏನು? ಲೋಕೇಶ್ವರ್ ಅವ್ರಿಗೆ ಒಂದು ಡ್ಯೂಟಿ ಇದ್ದರೆ, ನನಗೊಂದು ಡ್ಯೂಟಿ ಇದ್ದರೆ, ಆ ಮನುಷ್ಯನಿಗೆ ಒಂದು ಕರ್ತವ್ಯ ಅಂತ ಇದೆ. ಕರ್ತವ್ಯ ದೇವರು ಅಂತ ನಾನು ಭಾವಿಸ್ತೀನಿ ಸ್ವಾಮಿ. ಥೈಲ್ಯಾಂಡಲ್ಲಿ ಶೂಟಿಂಗ್ ಇಟ್ಟಿದ್ರು, ಇನ್ನೊಂದು ಕಡೆ ಶೂಟಿಂಗ್ ಇಟ್ಟಿದ್ರು. ಬೆನ್ನು ನೋವಿನ ಮಧ್ಯೆಯೂ ನಾನು ನಿರ್ಮಾಪಕರು ಹಣ ಹಾಕಿದ್ರು, ನಾನು ಹೋಗಬೇಕಾಗಿತ್ತು. ಅಲ್ಲಿ ಹೋಗಿ ಒಂದು ಊಟ ಮಾಡಿದ್ರೆ ಸಹಜವಾಗಿ ಫೋಟೋಗಳು ಬಂದುಬಿಡ್ತವೆ. ಯಾರೋ ಫೋಟೋ ತೆಗೆದು ಬಿಡ್ತಾರೆ, ಹಾಕಿಬಿಡ್ತಾರೆ. ನಾನು ಊಟ ಮಾಡೋದು ತಪ್ಪು, ನನ್ನ ಮಗನ ಜೊತೆ ಕೂತ್ಕೊಳ್ಳೋದು ತಪ್ಪು, ಏರ್ಪೋರ್ಟಲ್ಲಿ ಕಾಣಿಸ್ಕೊಳ್ಳೋದೇ ತಪ್ಪ. ಹಾಗಾದ್ರೆ ರಮಾಕಾಂತ್, ನೀವು ರಜನಿಕಾಂತ್ ಅಂತ ಸೂಪರ್ ಸ್ಟಾರ್ ನಾವು ನಮ್ಮ ಕರ್ನಾಟಕದ ಒಂದು ಆಕ್ಟಿವಿಟೀಸ್ ನೋಡ್ತೀರಾ? ರಾಜ್ಕುಮಾರ್ ಅಂತ ಒಂದು ನೋಡಿದ್ದೀರಾ? ಈಗ ಪುನೀತ್ ರಾಜ್ಕುಮಾರ್ ಅಂತವ್ರದ್ದು ನೋಡಿದ್ದೀರಾ? ಅವರು ಇವ್ರಿಗಿಂತನೂ ಸುಪ್ರೀಮಲ್ಲಿ ಇದ್ದವರು. ಯಾಕೆ ಆ ಜನ ಅವ್ರ ಬಗ್ಗೆ ಯೋಚನೆ ಮಾಡಲ್ಲ? ಯಾಕೆ ಅಂದರೆ ನೀವು ಫಿಲಮ್ ಶೂಟಿಂಗ್ ಟೈಮಲ್ಲಿ ಅದ್ರ ಟೈಮಿದ್ದಷ್ಟೇ ಜನ ನೋಡೋದಿಲ್ಲ ನಿಮ್ಮನ್ನು. ರಾಜ್ಕುಮಾರ್ದು ಫಿಲಮಲ್ಲಿ ಎಲ್ಲೂ ಅಪ್ಪಿತಪ್ಪಿದು ಕುಡಿಯೋ ಒಂದು ಸೀನನ್ನು ರಾಜ್ಕುಮಾರ್ ಯಾರೂ ನೋಡಿಲ್ಲ. ಯಾಕೆಂದ್ರೆ ಅವ್ರು ಮಾಡ್ತಿರ್ಲಿಲ್ಲ ಅದನ್ನು, ಅಪ್ಪಿದ ಒಪ್ಕೊಂತಿರ್ಲಿಲ್ಲ. ಕೆಟ್ಟದನ್ನು ಪ್ರಮೋಟ್ ಮಾಡಬಾರ್ದು. ಎಂಥ ವಿಲನ್ ಪಾತ್ರನೂ ಮಾಡಿದ್ದಾರೆ ರಾಜ್ಕುಮಾರ್. ಎಷ್ಟೋ ಒಂದು ಫಿಲಮಲ್ಲಿ ಕುಡಿಯೋ ಸೀನ್ಸ್ ಎಲ್ಲೂ ತರಲ್ಲ. ಇವನು ಹೀರೋ ಪಾತ್ರದಲ್ಲೂ ಕುಡಿಯೋದು ಇಲ್ದಿದ್ರೆ ಸೀನೆ ಮಾಡಲ್ಲ ಇವನು. ಆ ಥರದ ಬಿಂಬಿಸ್ಕೊಂಬಿಟ್ಟವನಿತ. ಜನಕ್ಕೆ ಅವಾಗ ಏನಾಗುತ್ತೆ, ಯಾವುದೋ ಒಂದು ವರ್ಗ ಲಬ ಅಂತ ಕುಣಿಬೋದು. ಜನರಲ್ ಆಗಿ ಜನ ಯೋಚನೆ ಮಾಡ್ತಾರಲ್ವ, ಹೆಣ್ಮಕ್ಳು ಮಾಸು. ನಿಮಗೆ ಫಿಲಮ್ ನಡೆಯೋದೇ ಹೆಣ್ಮಕ್ಳು ಪೋಕಿಂದಾನೆ. ಅವ್ರು ಹೋದ್ರೆ ಪಿಕ್ಚರ್ ಟಾಕೀಸ್ ತುಂಬೋದು, ಗಂಡಸುಗಳು ಕಡಿಮೆನೆ. ಸೊ ಆ ವರ್ಗ ಎಲ್ಲ ನಿಮ್ಮನ್ನ ಕೆಟ್ಟದಾಗ ತಗೊಳ್ತಾ ಇರೋದು ದಿನ. ಇಲ್ಲೂ ಅವ್ನ ಬಿಹೇವಿಯರ್ ಅದೇ ಪ್ರಶ್ನೆ. ಓಕೆ, ಈಗ ಸುಮಾರು ಆ್ಯಕ್ಟರ್ಸ್ ನಮ್ಮಲ್ಲಿದ್ದಾರೆ. ಸುದೀಪ್ ಇದ್ದಾರೆ ಈಗ ಫೆಮಿಲಿಯರ್ ಆಗಿ. ಯಾಕೆ ಅವ್ರನ್ನ ಯೋಚನೆ ಮಾಡ್ತಾ ಇಲ್ಲ ಜನ? ನಿಮ್ಗೆ ಯಾಕೆ ಯೋಚನೆ ಮಾಡ್ತಾವ್ರೆ? ಯಾಕೆ ಅಂದರೆ ನಿಮ್ಮನ್ನು ಥೈಲ್ಯಾಂಡಲ್ಲಿ ಯಾವನೋ ರೌಡಿ ಜೊತೆ ಕುಡ್ಕೊಂಡು ಕೂತಿರೋದ್ರ ಫೋಟೋ ಬರುತ್ತೆ, ಇನ್ಯಾರೋ ಜೊತೆ ನಿಂದು ಮಿಸ್ಬಿಹೇವ್ ಬರುತ್ತೆ. ಮೊನ್ನೆ ಆಯ್ತಲ್ಲ ರಮ್ಯಾ ಅವ್ರ ಅಭಿಮಾನಿಗಳು ಫ್ಯಾನ್ ಪೇಜ್ಗಳಿದೆಲ್ಲ ಕೆಟ್ಟ ಕಮೆಂಟ್. ನೀವು ವಾರ್ನ್ ಮಾಡೋ ಪ್ರಯತ್ನನೇ ಮಾಡಲಿವಲ್ಲ ನೀವು. ಎಲ್ಲಿ ಮಾಡಿದ್ರು? ಒಂದು ಪ್ರಕಟಣೆ ಬಂತು ಸರ್, ಈ ಥರ ಯಾರು ಮಾಡಕ್ಕೆ ಹೋಗಬೇಡಿ ಅಂತೇಳಿ ಒಂದು ಪ್ರಕಟಣೆ. ಆ ಪ್ರಕಟಣೆಗೂ ನೀವು ಮಾತಾಡೋದಕ್ಕೂ ವ್ಯತ್ಯಾಸ ಇಲ್ವಾ? ಕರೆಕ್ಟ್. ಒಂದು ವಿಡಿಯೋ ಬೈಟು ನೀವೇ ಬಂದು ಕೇಳಬೇಕಾಗಿ, ಹಿಂಗೆ ಮಾಡಬೇಡ್ರಪ್ಪ, ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ, ನನಗಿದು ತೊಂದರೆ ಆಗುತ್ತೆ ಅಂತ ಎಲ್ಲಾದರೂ ಬಂತು? ಓಕೆ, ಬರಲಿಲ್ಲ. ಸೊ ಎಲ್ಲಿಗೆ ನೀವು ನಿಂತಿದ್ದೀರಾ ಅಂತ ಆಗುತ್ತಲ್ವಾ? ಫೈನ್. ಮತ್ತಷ್ಟು ಮಾತಾಡ್ತೀನಿ ಲೋಕೇಶ್ವರ್ ಸರ್ ಒಂದು ಬ್ರೇಕ್ ಆದಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗೇನು ಸರ್ ವಾಟ್ ನೆಕ್ಸ್ಟ್ ಅಂತ ಹೇಳಿ, ಈ ಇಂಥವರ ಸುಧಾರಣೆಗಳು ಹೇಗೆ? ಬಟ್ ಇದೊಂದು ಟ್ರಯಲ್ ನಡೆಯುತ್ತೆ. ಈಗ ಕೊಲೆ ಕೇಸ್ಗಳ ವಿಚಾರದಲ್ಲಿ ಬೇಕಾದಷ್ಟು ಟ್ರಯಲ್ಗಳು ನೀವು ನೋಡಿರ್ತೀರಿ, ಭಾಗಿಯಾಗಿರ್ತೀರಿ, ಚಾರ್ಜ್ ಶೀಟ್ ಮಾಡಿರ್ತೀರಿ. ಇಂಥ ಒಂದು ಕೇಸ್ ಅಂತ ಬಂದಾಗ ಕೆಲವು ಈ ನ್ಯಾಯಿಕ ತಿಳುವಳಿಕೆ ಇರ್ತಕ್ಕಂಥವ್ರು ಹೇಳ್ತಿರೋದು, ಹತ್ತಿರ ಈ ವಿಚಾರಣೆ ಒಂದು ಇಷ್ಟು ಸಾಕ್ಷ್ಯಗಳನ್ನು ಬಾಕ್ಸಲ್ಲಿ ಕರೆಸಿ ವಿಚಾರಣೆ ಮಾಡಲಿಕ್ಕೇ 2 ರಿಂದ 3 ವರ್ಷ ಬೇಕಾಗಬಹುದು. ತೀರಾ ಕ್ಷಿಪ್ರವಾಗಿ ಮಾಡ್ತೀವಿ ಅಂದರೆ 1 ವರ್ಷ ಬೇಕಾಗಬಹುದು. ಇವನು ಹತ್ತಿರ ದರ್ಶನ್ ಆ್ಯಂಡ್ ಗ್ಯಾಂಗ್ 2 ರಿಂದ 3 ವರ್ಷ ಅಂತೂ ಜೈಲಲ್ಲಿರಬೇಕು ಅಂತ ಹೇಳ್ತಾರೆ. ಈಗ ಸುಪ್ರೀಂ ಕೋರ್ಟ್ ಒಂದು ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್, ಅದರೊಂದು ವಿಚಾರಣೆಗಳು, ಟ್ರಯಲ್ ಫುಲ್ಲು ಸಾಕ್ಷಿಗಳ ವಿಚಾರಣೆ ಎಷ್ಟು ಸಮಯ ಹಿಡಿಬಹುದು ಈಗ ಅಂತ? ಇದು ಹಾಜರಾತಿ ಸಾಕ್ಷಿಗಳ ಆಧಾರದ ಮೇಲೆ ಆಗುತ್ತೆ. ಓಕೆ, ಬಾಕ್ಸಿಗೆ ಬಂದು ನಿಂತ್ಕೋಬೇಕು ಅವರು? ಅಲ್ಲ, ಅವರು ಸಾಕ್ಷಿಗಳು ನಾವು ಸಮನ್ಸ್ ಕೊಡ್ತಾರಲ್ಲ, ಅವ್ರು ಆ ಡೇಟಿಗೆ ಕರೆಕ್ಟಾಗಿ ಬರಬೇಕು. ಓಕೆ, ಅವ್ರು ಏನೋ ಕಾರಣಕ್ಕೆ ಅವ್ರು ಬರೋಕ್ಕಾಗಲ್ಲ, ಅವ್ರದ್ದು ಇನ್ನೊಂದು ಡೇಟ್ಗೆ ಹೋಗುತ್ತೆ, ಅಲ್ಲಿವರೆಗೂ ಜೈಲಿವ್ರಿಗೆ ಕಂಟಿನ್ಯೂ. ಹಂಗೆ ಅದು. ಓಕೆ, ಅದಕ್ಕೆ ಏನು ಮಾಡ್ತಾರೆ, ವೆರಿ ಇಂಪಾರ್ಟೆಂಟು ಸ್ಪೆಷಲ್ ಕೇಸಸಲ್ಲಿ ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ ಯಾವ ಕೇಸ್ ಆಗಿರುತ್ತೆ ಅಲ್ಲಿ ಅವ್ರನ್ನ ಒಂದು ಟೀಮ್ ಇಟ್ಬಿಡ್ತಾರೆ ಬ್ರೀಫಿಂಗ್ ಮಾಡೋಕ್ಕೆ, ಮತ್ತು ಸಾಕ್ಷಿಗಳನ್ನ ಹೋಗಿ ಏನಾರ ಮಾಡಿ ಅವತ್ತು ಕರ್ಕೊಂಬಂದು ಪ್ರೊಡ್ಯೂಸ್ ಮಾಡೋಕ್ಕೆ ಒಂದು ಮಾಡ್ತಾರೆ. ಈ ರೇವಣ್ಣ ಕೇಸಲ್ಲಿ ಅದೇ ಆಗಿತ್ತು. ಓಕೆ, ರೇವಣ್ಣ ಕೇಸಲ್ಲಿ ಒಬ್ಬ ಸಾಕ್ಷಿಗಳನ್ನೂ ಬಿಡ್ದಂಗೆ, ಮತ್ತು ಆ ಕಂಪ್ಲೇಂಟ್ಗೆ ಎಲ್ಲೂ ಅಪ್ಪಿತಪ್ಪಿ ಏನಾದ್ರು ತಪ್ಪು ಹೇಳ್ದಂಗೆ ಬ್ರೀಫಿಂಗು ಅವ್ರು ಕಂಟಿನ್ಯೂಸ್ ಮಾಡ್ಕೊಂಬಂದಿದ್ದಕ್ಕೆ ಅದು ಕೇಸ್ ಹಂಗಾಗಿತ್ತು. ಸೇಮ್ ಥಿಂಗ್ ಇಲ್ಲೂ ಆಗುತ್ತೆ. ಈ ಕೇಸಲ್ಲೂ ಅದೇ ಆಗಿರೋದು. ಅವತ್ತು ಇನ್ವೆಸ್ಟಿಗೇಷನ್ ಮಾಡಿದ ಆಫೀಸರ್ಸು ಈಗ ಬೇಲ್ ಬೇಲ್ ಮ್ಯಾಟ್ರ್ ವಿಚಾರದಲ್ಲೂ ಅವ್ರು ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿದ್ರು ಅವ್ರನ್ನೇ ಕರೆಸಿ ಇದಕ್ಕೆ ಉಪಯೋಗಿಸಿದ್ದಾರೆ. ಓಕೆ, ಆ ಬೇಲ್ ಮ್ಯಾಟ್ರಲ್ಲಿ ಏನೇನು ವಿಚಾರ ಕೊಡಬೇಕು ಪ್ರಾಸಿಕ್ಯೂಷನ್ಗೆ ಅನ್ನೋದಕ್ಕೆ ಸಹಾಯ ಮಾಡೋಕ್ಕೆ ಅವ್ರನ್ನೇ ಕೊಟ್ಟಿರೋದು. ಈಗ ಚಂದನ್ನು ಮತ್ತು ಅವ್ರ ನಾಯಕರು ಯಾರ್ಯಾರು ಸಬ್ ಇನ್ಸ್ಪೆಕ್ಟರ್ಗಳಿದ್ದು ಅವ್ರು ಶಿಫ್ಟ್ ಆಗಿದ್ರು ಒಂದ್ಸಲ ನಾಳೆ ಆದ್ರೂ
ಪ್ರಾಸಿಕ್ಯೂಷನ್ನು ಅವ್ರನ್ನ ಮತ್ತೆ ಬಳಸ್ಕೊಳ್ಳೋ ಪ್ರಯತ್ನಗಳಲ್ಲಿ ಮಾಡ್ತಾರೆ ಇಂಥ ಕೇಸಸ್ಸಲ್ಲಿ. ಓಕೆ. ಸೊ ಆಗ ಸಾಕ್ಷಿಗಳಿಗೆ ಧೈರ್ಯ ಇರುತ್ತೆ. ಈಗ ನಾನು ಇನ್ವೆಸ್ಟಿಗೇಷನ್ ಮಾಡಿ ನಾನು ನಿಮ್ದು ಹೇಳಿಕೆ ಎಲ್ಲ ಮಾಡಿರ್ತೀನಿ, ಬರ್ತಾನೆ ನಿಮ್ದು ಅಷ್ಟೊಂದು ವಿಚಾರ ನೀವು ನಂತಕ್ಕೆ ಬರೋಕ್ಕೂ ಇದಾಗಲ್ಲ. ಸೊ ಈ ಗ್ಯಾಪಲ್ಲಿ ಸಾಕಷ್ಟು ಕೇಸ್ಗಳಲ್ಲಿ ಎವಿಡೆನ್ಸ್ ಹಾಳಾಗೋಗುತ್ತೆ. ಇಂಥ ಕೇಸಲ್ಲಿ ಈಗ ಆಗಲ್ಲ. ಹಿಂದೆ ಬಿದ್ದು ಆ ಸಾಕ್ಷಿಗಳು ಕರ್ಕೊಂಬರೋದು, ಅವ್ರಿಗೆ ಯಾರು ಅರೆಸ್ಟ್ ಮಾಡಿದ್ರು, ಯಾರು ಬರೆದಿದ್ರು, ಯಾರು ಸಾಕ್ಷಿ ಕರ್ಕೊಂಡ್ ಬಂದಿದ್ರು, ಯಾರು ಸೈನ್ ಮಾಡಿಸಿದ್ರು, ಅವ್ರನ್ನೇ ಅವ್ರು ಯಾವುದೇ ಡಿಪಾರ್ಟ್ಮೆಂಟ್ ಅಂದ್ರೆ ಬೇರೆ ಯಾವುದೇ ಒಂದು ಟೀಮ್ ಇಟ್ಕೊಂಡು ಈ ಕೇಸ್ ಮುಗಿಯೋವರೆಗೂ ಅಸಿಸ್ಟೆನ್ಸ್ಗೆ ಮಾಡುವಂಥ ಪ್ರಯತ್ನ ಆಗೇ ಆಗುತ್ತೆ. ಓಕೆ. ಅದನ್ನ ಸಿಟಿ ಕಮಿಷನರ್ ಏನಿರ್ತಾರೆ ಅದನ್ನ ಯೋಚನೆ ಮಾಡಿರ್ತಾರೆ. ದಯಾನಂದ್ ಅವರು ಅದು ಮಾಡಿದ್ರು. ಈಗ ಐ ಥಿಂಕ್ ಸೀಮಂತ್ ಕುಮಾರ್ ಅವರು ಕಂಟಿನ್ಯೂ ಮಾಡಿದ್ರಿಂದನೇ ಚಂದನ್ ಕುಮಾರ್ ಅವರು ಅನೇಕ ಬಾರಿ ಡೆಲ್ಲಿಗೆ ಹೋಗಿ ಬಂದರು. ಓಕೆ. ಈ ಬೇಲ್ ಮ್ಯಾಟ್ರ್ ವಿಚಾರದಲ್ಲಿ ಫೀಡ್ ಮಾಡೋಕ್ಕೋಸ್ಕರ. ಸೊ ಅದರಿಂದ ಅವ್ರಿಗೆ ಸಾಕಷ್ಟು ಫೀಡ್ ಸಿಕ್ತು. ಅದನ್ನೊಬ್ಬ ಅಡ್ವೊಕೇಟ್ ಅನಿಲ್ ಸಮಥಿಂಗ್ ಯಾರು ಅವರು ಹೇಳ್ತಾ ಇದ್ರು, ನಾನು ನೋಡಿದೆ ಟಿ ವಿಯಲ್ಲಿ, ಚಂದನ್ ಕುಮಾರ್ ಅವರೆಲ್ಲ ಬಂದು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರಿಂದ ಈ ಕೇಸು ಹ್ಯಾಂಡಲ್ ಮಾಡೋಕ್ಕಾಯ್ತು ಅಂತ. ಸೇಮ್ ಥಿಂಗ್ ಈ ಎವಿಡೆನ್ಸಲ್ಲೂ ಹಂಗೆ ಆಗುತ್ತೆ. ಮತ್ತು ಈ ಸದ್ಯ ಇದರಲ್ಲಿ ಜಾಸ್ತಿ 222 ಏನೋ ವಿಟ್ನೆಸಸ್ ಇದ್ದಾರೆ. ಆದರೆ ಟೆಕ್ನಿಕಲ್ ಎವಿಡೆನ್ಸು ತುಂಬ ಸ್ಟ್ರಾಂಗ್ ಇದೆ. ಕರೆಕ್ಟ್. ಇದೇನೇ ಸಾಕ್ಷಿಗಳಲ್ಲಿ ಏನೋ ವೇರಿಯೇಷನ್ ಮಾನವಿಕ ಹೇಳಿಕೆಗಳಿಗಿಂತ ತಾಂತ್ರಿಕ ಹೇಳಿಕೆಗಳು ಬಹಳ ಪ್ರಧಾನ. ಭಾಳ ಅದನ್ನೇನು ಮಾಡೋಕ್ಕಾಗಲ್ವಲ್ಲ, ಅದೇನೈತೆ ಅದನ್ನ ಹೇಳ್ತಾವು. ಕರೆಕ್ಟ್. ಈ ಹೇಳಿಕೆಗಳು ಏನೋ ಸ್ವಲ್ಪ ಆಗ್ಬೋದು ಅಥವಾ ಕ್ವಶನಿಂಗ್ ಕ್ಲಾಸ್ ಕ್ವಶನ್ ಸಿಗಾಕ್ಸ್ಬೋದು. ಇಲ್ಲೊಂಚೂರು ವ್ಯತ್ಯಾಸ ಬಿಟ್ಟು ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಅವ್ರು ತುಂಬಾ ಸೀರಿಯಸ್. ಫಾರೆನ್ಸಿಕ್ ಆಗಲಿ, DNA ಆಗಲಿ, ಬ್ಲಡ್ ರಿಪೋರ್ಟ್ ಆಗಲಿ, CCTV, ಗಾಡಿ, ಟೆಲಿಫೋನ್ ಟ್ರಾನ್ಸಾಕ್ಷನ್, ಮತ್ತೆ ವಾಟ್ಸಪ್ ಮೆಸೇಜು, ಅದು ಇದು ಏನಿದಾವೆ ಅವೆಲ್ಲವೂ ಹಂಗೆ ಇರ್ತವೆ. ಓಕೆ. ಅದೇನು ಮಾಡೋಕ್ಕಾಗಲ್ಲ. ಸೊ ಅದು ಎಗನೆಸ್ಟ್ ಇವ್ರಿಗೆ ತುಂಬ ಕಠಿಣವಾಗಿದೆ. ಅದು ನಾನು ಹೇಳಿದ್ನಲ್ಲ, ಇದು ವಿಶೇಷ ಪ್ರಕರಣ ಆಗಿರೋದ್ರಿಂದ ಮೇಲಿಂದ ಲಾಸ್ಟ್ ಪಾಯಿಂಟ್ ಆಫ್ ಏನು ಪನಿಷ್ಮೆಂಟ್ ಇದೆ ಅಲ್ಲಿಂದನೂ ಇದು ಎಳ್ಕೊಂಬರೋ ಅವಕಾಶಗಳು ಇರ್ತವೆ. ಸೀರಿಯಸ್ನೆಸ್ ಇದೆ. ಹಂಗಾಗಿ ಇದು ಅಂತಿಮವಾಗಿ ಅಷ್ಟು ಸುಲಭವಾಗಿ ಎಂಡ್ ಆಗಲ್ಲ. ಇದು ಸ್ವಲ್ಪ ಕಠಿಣವಾಗಿ ಎಂಡ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಒಂದ್ಸಲ ಬೇಲು ರದ್ದಾಗೋದು, ಅಲ್ಲಿವರೆಗೂ ಬೇಲು ಆಗಲ್ಲ. ಒಂದ್ಸಲ ಬೇಲ್ ಸಿಗೋದು, ಬೇಲ್ ಸಿಕ್ಕಿಬಿಟ್ಟು ಮತ್ತೆ ಆ ಒಂದು ಲೈಫ್ಗೆ ಅವರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಮತ್ತೆ ಅವ್ರ ಬೇಲ್ ಕ್ಯಾನ್ಸಲ್ ಆಯಿತು ಅಂತ ಬಂದಾಗ ಬಿಹೇವಿಯರಲ್ ಚೇಂಜಸ್ ಹೇಗಿರುತ್ತೆ ಸರ್ ನಿಮ್ಮ ಅಲ್ಲ? ಈಗ ಅವಾಗಾದ್ರೂ ಒಂದು ಚಾನ್ಸ್ ಬೇಲ್ ಕೊಡು ತಗೊಳಕ್ ಪ್ರಯತ್ನ ಮಾಡ್ಬೋದು ಅನ್ನೋ ಮನಸ್ಸಲ್ಲಿ ಒಳಕೋಗಿರ್ತಾರೆ. ಈಗ ಸುಪ್ರೀಂ ಕೋರ್ಟ್ ಹೊಡೆದಾಕಿರೋದ್ರಿಂದ ನಿಮಗೆ ಬೇಲ್ ಚಾನ್ಸೇ ಇಲ್ಲ ಟ್ರಯಲ್ ಮುಗಿಯೋರ್ಗು. ನೋ ಅದರ್ ಚಾನ್ಸ್. ಮೆಡಿಕಲ್ ಗ್ರೌಂಡ್ಸ್ ಹೋಗೋಕೆ ಪ್ರಶ್ನೆನೇ ಇಲ್ಲ. ಸುಪ್ರೀಂ ಕೋರ್ಟಲ್ಲಿ ಇವರು ಅಪೀಲ್ ಮಾಡಿದಾಗಲೂ ಸರ್, ಅದು ಪವಿತ್ರ ಆಗಲಿ ಇನ್ನೊಬ್ಬರಾಗಲಿ, ನನಗೆ ಮಗಳಿದ್ದಾಳೆ, ನಾನು ಸಿಂಗಲ್ ಪೇರೆಂಟು, ನನಗೆ ಕಷ್ಟ ಇದೆ, ಅವಳ ಭವಿಷ್ಯ ನೋಡಬೇಕು, ಕ್ರಿಮಿನಲ್ ಹಿನ್ನೆಲೆ ನನಗಿಲ್ಲ, ಈ ಪಾಯಿಂಟ್ಸ್ ಅಂತೂ ಯಾವುದೇ ಕಾರಣಕ್ಕೂ ತಗೊಳಲ್ಲ. ತಗೊಂಡ್ರೆ ಒಂದೆರಡು ಚಾನ್ಸ್ ಯಾವುದು ಅಂತ ಹೇಳ್ಬೋದು ಅಂದರೆ, ಹೆಂಡತಿ ಸತ್ತೋದ್ಲು, ಅಪ್ಪ ಸತ್ತೋದ, ತಾಯಿ ಸತ್ತೋದ್ಲು, ಏನೋ ಈ ಥರದ ಕಾರಣಗಳಲ್ಲಿ ಒಂದು ಅವಕಾಶಕ್ಕೆ ಪ್ರಯತ್ನಕ್ಕೆ ಹೋಗ್ಬೋದು. ಬಿಟ್ಟರೆ ಇವನು ಕಾಯಿಲೆ ಪಾಯಿಂಟ್ ಅಂತೂ ಹೋಯ್ತು. ಅಥವಾ ಅದೇನೇ ಕಾಯಿಲೆ ಇದ್ರು ಇನ್ನು ಹೇಳಿದ್ರು ನಂಬಲ್ಲ, ಟ್ರೀಟ್ಮೆಂಟ್ ಅಲ್ಲೇ ಕೊಡಿಸೋ ಮಟ್ಟಕ್ಕಾಗುತ್ತೆ. ಕರೆಕ್ಟ್. ಅದ್ರ ಮೂಲಕನೇ ಅಂದ್ರೆ ಜೈಲ್ ಮೂಲಕನೇ. ಅದು ಇಂಥ ಸೀರಿಯಸ್ ಆದ್ರೂ ಜೈಲ್ ಮೂಲಕನೇ ಅವ್ನಿಗೆ. ಈಗ ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಪೊಲೀಸು ಈ ಬೆನ್ನು ನೋವಿಗೆ ಇಲ್ಲಿ ಜೈಲಲ್ಲಿ ಪರಿಣಿತ ವೈದ್ಯರು, ಸೂಕ್ತ ವ್ಯವಸ್ಥೆ, ಆಪರೇಷನ್ ವ್ಯವಸ್ಥೆ ಇಲ್ಲ ಇಲ್ಲಿ. ಅಲ್ಲ, ಇಲ್ದಿದ್ರು ಜೈಲಿಂದನೇ ಅವ್ರಿಗೆ ಶಿಫ್ಟ್ ಮಾಡಿ ಅಲ್ಲಿ ಮಾಡಿಸಿ ಮತ್ತೆ ಜೈಲಿಗೆ ಕರ್ಕೊಂಬಂದು ಇಕ್ಕಂತಾರೆ. ಆಚೆ ಪಾರ್ಟಿ ಇದ್ಕೊಂಡು ಅಂತ ಹೇಳಲ್ಲ. 99% ಇಲ್ಲ. ಓಕೆ. ರೂಲ್ಡ್ ಔಟ್ ಅದು. ಇನ್ನು ಹೆಲ್ತ್ ಅವ್ನು ಎಲ್ಲ ಈಗಂತೂ ಯಾವ ಡಾಕ್ಟರ್ಸ್ಗಳು ಯಾವಾಗ ಹಿಂದೆ ಕೊಟ್ಟರೆ ತಪ್ಪನ್ನ ಈಗ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ಓಕೆ. ಈಗ ಅವರು ಹೋಗ್ಬಿಡ್ತಾರೆ ಏನಾರು ಕೊಟ್ಟರೆ ಆ ಥರ. ಹಾಗಾಗಿ ಎಲ್ಲರೂ ಎಚ್ಚರಿಕೆ, ರಾತ್ರಿ ಕಂಡು ಬಾವಿಗೆ ಆಗಲು ಬೀಳಕ್ಕೆ ಹೋಗಲ್ಲ. ಓಕೆ. ಹಾಗಾಗಿ ಕಷ್ಟ. ಥ್ಯಾಂಕ್ ಯು ಲೋಕೇಶ್ವರ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರಿ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನೋಡೋಣ, ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೆ ಇವರಿಗೆ ಜೈಲು ದರ್ಶನವಾಗಿದೆ ಎಲ್ಲ ಆರೋಪಿಗಳಿಗೆ.